ಹಾಯ್ ಹಲೋ ಸ್ನೇಹಿತರೆ, ನಿಮಗೋಸ್ಕರವಾಗಿ ಇವತ್ತು ಸಾಧನಾ ಸ್ಕೂಲ್ನ ನಮ್ಮ ಅತ್ಯುತ್ತಮವಾದಂಥ ಯೂಟ್ಯೂಬ್ ಚಾನಲಲ್ಲಿ ದ್ವಿತೀಯ PUC ಇತಿಹಾಸದ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಸಮಗ್ರ ಪಾಠ ವಿವರಣೆ ನೋಡ್ತಾ ಇದ್ದೀವಿ. ಪ್ರಶ್ನೋತ್ತರಗಳನ್ನು ಭಾಳ ಅದ್ಭುತವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಅದು ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ ಕಾರ್ಯಕ್ರಮದಲ್ಲಿ ದ್ವಿತೀಯ PUCಯ ಇವತ್ತು ಬಹಳ ಇಂಪಾರ್ಟೆಂಟ್ ಟಾಪಿಕ್ಸು. ಇಡೀ ನಮ್ಮ ಭಾರತದಲ್ಲಿ ಇರುವ ಪ್ರತಿಯೊಬ್ಬನಿಗೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಮಾಡುವಂಥ ಒಂದು ಪಾಠ, ಅದೇನೇ ಮರಾಠರ ಏಳಿಗೆ. ಶಿವಾಜಿ ಮಹಾರಾಜ್ ಅಂದ ತಕ್ಷಣ ಮೈಯಲ್ಲಿ ಒಂಥರ ರೋಮಾಂಚನ ಆಗತ್ತೆ ರೀ. ಅಂಥ ಅದ್ಭುತವಾಗಿರತಕ್ಕಂಥ ಪಾಠ ಇದು ದ್ವಿತೀಯ PUCನಲ್ಲಿ. PUC ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟನ್ನು ಭಾಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಇದನ್ನು ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕು. ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಬೇಕು. ಭಾಳ ಡೀಪ್ ಆ್ಯಂಡ್ ಡೆಪ್ತಲ್ಲಿ ಶಿವಾಜಿನ ತಿಳ್ಕೋಬೇಕು ಅಂದರೆ ನಮಗೆ ಸಾಧನಾ ಯೂಟ್ಯೂಬ್ ಚಾನಲಲ್ಲಿ ಮರೆಯಲಾಗದ ಮಹಾಪುತ್ರ ಶಿವಾಜಿ ಬಗ್ಗೆ ಮಾಡಿದ್ದೀನಿ. ಅಲ್ಲಿ ತುಂಬ ಅದ್ಭುತವಾಗಿದೆ. ಸುಮಾರು ಜನ ಅದನ್ನು ನೋಡಿಬಿಟ್ಟು ಭಾಳ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ನೀವು ಕೂಡ ಮರಾಠರ ಏಳಿಗೆಯ ಮೊದಲ ಹಂತದಲ್ಲಿ ಶಿವಾಜಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಬೇಸಿಕ್ ಇನ್ಫಾರ್ಮೇಷನ್ನ ಕಂಪ್ಲೀಟ್ ಕವರ್ ಮಾಡಿದ್ದಾರೆ ಇದರಲ್ಲಿ. ಇಂಥ ಅದ್ಭುತವಾದಂಥ ಚಾನಲ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತೆ. ಸೊ ಸಾಧನಾ ಸ್ಕೂಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ತಿಳಿಸಿ. ಬನ್ನಿ, ಇವತ್ತಿನ ನಮ್ಮ ಮರಾಠರ ಏಳಿಗೆ ಬಗ್ಗೆ ಮಾತಾಡೋಣ. ಪಾಠ ಶಿವಾಜಿ ಮಹಾರಾಜ್ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿದೆ, ಮರಾಠ ಸಾಮ್ರಾಜ್ಯ ಶುರುವಾಗಿದ್ದೇ ಶಿವಾಜಿ ಮಹಾರಾಜರಿಂದ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಶಿವಾಜಿ ಮಹಾರಾಜ್ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರದಲ್ಲಿ ಇದನ್ನು ಬೆಳೆಸ್ಕೊಂಬರ್ತಾರೆ. ಯಾವಾಗಲೂ ಅವ್ರಿಗೊಂದು ಟೈಟ್ಲ್ ಇದೆ, ಹಿಂದೂ ಧರ್ಮೋದ್ಧಾರಕ ಅನ್ನೋದು ಕೂಡ ಯಾವಾಗಲೂ ಕರೀತಾರೆ. ಆಮೇಲೆ ಹಿಂದೂ ಪಾದ್ಶಾಹಿ ಅಂತಲೂ ಕೂಡ ಕರೀತಾರೆ. ಅದಕ್ಕಿಂತ ಭಾಳ ಇಂಟ್ರೆಸ್ಟಿಂಗ್ ಅಂತಂದರೆ ಹಿಂದೂ ಧರ್ಮೋದ್ಧಾರಕ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರಾಯಗಢವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಧಿಕಾರ ಮಾಡ್ತಾರೆ. ಸೊ ಇಂಥ ಅದ್ಭುತವಾದಂಥ ಶಿವಾಜಿ ಒಂದು ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅದಕ್ಕೆ ಇಬ್ಬರು ತುಂಬಾ ಕಾರಣಕರ್ತರು. ಇಬ್ಬರು ಅನ್ನೋಕ್ಕಿಂತ ಭಾಳ ಜನ, ಅದರಲ್ಲಿ ಇಂಪಾರ್ಟೆಂಟಾಗಿ ನಾವು ಮಾತಾಡ್ತೀವಿ ಯಾವಾಗಲೂ ಕೂಡ. ಅವರ ಒಂದು ಧಾರ್ಮಿಕ ಗುರು ಅಂತಲೇ ಕರೆಸ್ಕೊಳ್ಳೋವಂಥ ಸಮರ್ಥ ರಾಮದಾಸ್ ಅವರು. ಮತ್ತೊಬ್ಬ ವೆರಿ ಇಂಪಾರ್ಟೆಂಟ್ ಅವರ ಕ್ಷತ್ರಿಯ ಗುರು ದಾದಾಜಿ ಕೊಂಡದೇವ. ಅವ್ರ ಜೊತೆಗೆ ಇನ್ನೂ ಅನೇಕ ಜನರು ಇದಕ್ಕೆ ಶಿವಾಜಿಯನ್ನು ಒಂದು ಮೋಲ್ಡ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಗೋಬ್ರಾಹ್ಮಣ ರಕ್ಷಕ ಅಂತಲೂ ಕೂಡ ಇವ್ರನ್ನ ಕರೀತಕ್ಕಂಥದ್ದು. ಕೆಲವು ಘಟನೆಗಳನ್ನು ಆಧರಿಸಿ ಶಿವಾಜಿ ಬಗ್ಗೆ ಹೇಳ್ತಾರೆ. ಭಾಳ ಅದ್ಭುತವಾದ ಸ್ಟೋರಿಗಳು ನಮಗೆ ಶಿವಾಜಿಯವ್ರ ಬಗ್ಗೆ ಇದ್ದಾವೆ. ಆದರೆ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಶಿವಾಜಿಯನ್ನು ಎಷ್ಟು ತಿಳ್ಕೋಬೇಕೋ ಅಷ್ಟು ಚೆನ್ನಾಗಿ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಶಿವಾಜಿಯ ರಾಜಧಾನಿ ಯಾವುದನ್ನು ಮಾಡ್ಕೊಂಡು ಅಧಿಕಾರ ಮಾಡಿದ್ರು ಅಂದರೆ ರಾಯಗಢವನ್ನು ಅಧಿಕಾರವಾಗಿ ಬಳಸ್ಕೊಂಡ್ರು. ಅವರಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಹಿಂದೂ ಧರ್ಮೋದ್ಧಾರಕ ಅಂತ ಆಗೋಷ್ಟು ಲೆವೆಲ್ಲಿ ಡೆವಲಪ್ ಆಗಿದ್ದು ಸಮರ್ಥ ರಾಮದಾಸ್ ಅವರು. ಮತ್ತು ಅವರಿಗೆ ಕ್ಷತ್ರಿಯ ವಿದ್ಯೆಗಳನ್ನು ಹೇಳಿಕೊಟ್ಟಂತಹ ಗುರು ಯಾರು ಅಂತಂದರೆ ಅದು ದಾದಾಜಿ ಕೊಂಡದೇವ. ನಿಮಗೆಲ್ಲ ಟೀಚರ್ಸು ಬಹಳ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಒಂದು ಚಾಕ್ಲೇಟ್ ಕೊಡ್ತಿದ್ರು ಅಥವಾ ಒಂದೇನೋ ಹೂವಿನ ಗುಚ್ಚನ ಕೊಟ್ಟರೆ ದಾದಾಜಿ ಕೊಂಡದೇವ ಅವರು ಶಿವಾಜಿಯನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಮೊದಲು ಬಾರಿನೇ ಒಂದು ಖಡ್ಗ ಕೊಟ್ಟಿದ್ರಂತ ಅವ್ರ ಕೈಯಲ್ಲಿ. ಒಂದು ಸಣ್ಣ ಖಡ್ಗವನ್ನು ಕೊಡೋದ್ರ ಮುಖಾಂತರ ಶಿವಾಜಿ ನೀನು ಏನು ಆಗಬೇಕು ಅನ್ನೋದನ್ನು ಅವರಿಗೆ ಬಾಲ್ಯದಲ್ಲೇ ಹುಟ್ಟಾಕಿರ್ತಕ್ಕಂಥ ಗುರುನೇ ಈ ದಾದಾಜಿ ಕೊಂಡದೇವ. ಸೊ ಅವ್ರ ಬಗ್ಗೆ ನೀವು ಚೆನ್ನಾಗಿ ಇದರಲ್ಲಿ ತಿಳ್ಕೊತೀರಾ. ಓಕೆ, ಸೊ ನೆಕ್ಸ್ಟು ಶಿವಾಜಿಯನ್ನು ಕಂಪ್ಲೀಟಾಗಿ ನೋಡ್ತಕ್ಕಂಥ ಇಂಪಾರ್ಟೆಂಟ್ ಭಾಗಗಳನ್ನು ನೋಡೋಣ. ಶಿವಾಜಿ ಅಂದ ತಕ್ಷಣ ಶುರುವಾಗೋದು ನಮಗೆ ವೆರಿ ಇಂಪಾರ್ಟೆಂಟಾಗಿ ಅಂತಂದರೆ ಅವರ ಜನನದ ವಿಚಾರದ ಬಗ್ಗೆ. ಸೊ ಎಲ್ಲರಿಗೂ ಗೊತ್ತಿದೆ, ಅವರ ಜನನದ ವಿಚಾರದಲ್ಲಿ 1627 ಶಿವಾಜಿಯವರು ಶಿವನೇರಿಯಲ್ಲಿ ಜನನ ಆಯಿತು ಅಂತ. ಬಟ್ ಕೆಲವರು ಅದನ್ನು 1630 ಹೇಳ್ತಾರೆ ಇತಿಹಾಸಕಾರರು ಅವರ ಅಭಿಪ್ರಾಯದಲ್ಲಿ. ಮತ್ತು ಕೆಲವರು ಅದನ್ನು ಫೆಬ್ರವರಿ ತಿಂಗಳಿಗೆ ಹೇಳ್ತಾರೆ, ಕೆಲವರು ನವೆಂಬರ್ ತಿಂಗಳಿಗೂ ಕೂಡ ಹೇಳ್ತಾರೆ. ಸೊ ಅದೆಲ್ಲ ಬೇಡ, ಎಕ್ಸಾಕ್ಟಾಗಿ ನಾವು ನೋಡೋಣ. ನಮ್ಮ ಪಠ್ಯಪುಸ್ತಕದಲ್ಲಿ 2 ಇಸ್ವಿಗಳಿದೆ, 1627, ಇನ್ನೊಂದು ಇತಿಹಾಸಕಾರರ ಅಭಿಪ್ರಾಯದಲ್ಲಿ 1630 ಅಂತಿದೆ. ಎರಡನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಪುಸ್ತಕದಲ್ಲಿದೆ. ಹಾಗಾಗಿ ಇದು ನಮಗೆ ಇಂಪಾರ್ಟೆಂಟು. ನೆಕ್ಸ್ಟ್ ಇವ್ರ ತಂದೆ ವಿಚಾರಕ್ಕೆ ಬಂದರೆ ಶಹಜಿ ಭೋಸ್ಲೆ ಅವರು, ತಾಯಿ ಜೀಜಾಬಾಯಿ ಅವರು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿಗಳನ್ನು ಬಗ್ಗೆ ನಾವು ಶಿವಾಜಿ ಜೀವನದಲ್ಲಿ ಬದಲಾವಣೆಗೆ ಕಾರಣವಾದಂಥ 2 ಒಂದು ಪಾತ್ರಗಳಿವು. ಒಂದು ತಂದೆಯಾಗಿ ಶಹಜಿ ಭೋಸ್ಲೆ ಅವರು ಮೂಲತಃ ನಿಮಗೆ ಗೊತ್ತಿರಲಿ ರಜಪೂತ್ ಕಲ್ಟ್ಸ್ನ ಭಾಳ ಬಲಿಷ್ಠವಾದಂತಹ ಒಬ್ಬ ವ್ಯಕ್ತಿನೇ. ಮೊದಲು ಇವರು ಅಹಮದ್ ನಗರದ ಸೇವೆಗೆ ಸೇರಿಸ್ಕೊಂಡಿದ್ರು.
ಅಹಮದ್ನಗರದ ನಿಜಾಂ ಶಾಹಿಗಳ ಸೇವೆಗೆ ಸೇರ್ಕೋತಾರೆ. ಯಾವಾಗ ಅಹಮದ್ನಗರ ಪ್ರಾಂತ್ಯವನ್ನು ಮೊಘಲರು ವಶಪಡಿಸಿಕೊಂಡ್ರೋ ಹಾಗೆ ಮೊಘಲರು ಇದನ್ನು ವಶಪಡಿಸಿಕೊಂಡ ತಕ್ಷಣ ಇವರು ಅಹಮದ್ನಗರವನ್ನು ಬಿಟ್ಟು ಬಿಜಾಪುರ ಸುಲ್ತಾನರ ಸೇವೆಗೆ ಬರ್ತಾರೆ. ಮೊಹಮ್ಮದ್ ಆದಿಲ್ ಶಾಹಿ ಅವರ ಸೇವೆಗೆ ಸೇರ್ಕೋತಾರೆ ಶಾಜಿ ಭೋಸ್ಲೆ ಅವರು. ಸೊ ಈ ಸಂದರ್ಭದಲ್ಲೇ ಪುಣೆ ಇವರಿಗೊಂದು ಜಹಗೀರಾಗಿ ಕೊಡ್ತಾರೆ. ಜಹಗೀರ್ ಅಂತಂದರೆ ಗೊತ್ತಲ್ಲ, ಸೈನಿಕರಿಗೆ ವೇತನಕ್ಕೆ ಬದಲಾಗಿ ಜಹಗೀರನ್ನು ಕೊಡ್ತಾಯಿದ್ರು. ಸೊ ಈ ಜಹಗೀರನ್ನು ಪಡ್ಕೊಂಡಿದ್ದು ಪುಣೆಯಲ್ಲಿ. ಹಾಗಾಗಿ ಇಂಥ ಪುಣೆಯನ್ನು ಜಹಗೀರಾಗಿ ಪಡ್ಕೊಂಡಂಥ ಇವರು ಇಲ್ಲಿ ತಮ್ಮ ಅಧಿಕಾರವನ್ನು ಅವರು ಮಾಡ್ತಾಯಿದ್ರು. ಸೊ ಅಧಿಕಾರದ ವಿಚಾರದಲ್ಲೇ ಇವರು ಬಳಸ್ಕೊಂಡು ಹೋಗ್ತಾರೆ. ಮುಂದೆ ವೆರಿ ಇಂಪಾರ್ಟೆಂಟ್ ಪರ್ಸ್ನಾಲಿಟಿ ಅಂದರೆ ಜೀಜಾಬಾಯಿ. ಶಿವಾಜಿಯನ್ನು ಭಾಳ ಅದ್ಭುತವಾಗಿ ಬೆಳೆಸಿದಂತಹ ಮಹಾನ್ ತಾಯಿ ಅಂತಂದರೆ ಜೀಜಾಬಾಯಿ. ಯಾಕೆಂದರೆ ಬಾಲ್ಯದಲ್ಲೇ ರಾಮಾಯಣ ಮಹಾಭಾರತದಂಥ ಕಥೆಗಳನ್ನು ಹೇಳೋದ್ರ ಮೂಲಕ ಜೊತೆಗೆ ದ ಗ್ರೇಟೆಸ್ಟ್ ಪರ್ಸನಾಲಿಟಿಗಳ ವಿಚಾರಗಳೇನಿದ್ವು ಅಂಥ ದೊಡ್ಡ ದೊಡ್ಡ ಹೋರಾಟಗಾರರವರೆಗೆ ಮತ್ತು ಮಹಾಭಾರತದ ಕೆಲವು ವಿಭಿನ್ನ ಪಾತ್ರಗಳನ್ನು ವಿಭಿನ್ನ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರ ಮುಖಾಂತರ ಅಂಥ ಒಂದು ಅದ್ಭುತವಾದ ವಿಚಾರವನ್ನು ಜೀಜಾಬಾಯಿ ಶಿವಾಜಿಗೆ ಹೇಳ್ತಾ ಇದ್ಲು. ಯಾಕೆ ತನ್ನ ಮಗನನ್ನು ಅಷ್ಟು ದೊಡ್ಡದಾಗಿ ಕನಸು ಕಂಡಿದ್ಲವಳು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಶಹಜಿ ಭೋಸ್ಲೆಯ ಮೊದಲ ಹೆಂಡತಿಯವಳು. ಯಾವಾಗ ಅವರು ಇನ್ನೊಬ್ಬ ಹೆಂಡತಿಯನ್ನು ಶಹಜಿ ಭೋಸ್ಲೆ ಅವರು ಮದುವೆ ಆಗ್ತಾರೋ ಸೊ ಆವಾಗ ಜೀಜಾಬಾಯಿಗೆ ತುಂಬಾ ಶಹಜಿ ಭೋಸ್ಲೆ ಮೇಲೆ ಸಿಟ್ಟು ಬರುತ್ತೆ. ಆದರೂ ತಂದೆ ವಿರುದ್ಧ ಅಂತಲ್ಲ, ತಂದೆಗೆ ಸಿಕ್ಕಂಥ ಜಹಾಗೀರನ್ನೇ ಒಂದು ದೊಡ್ಡ ರಾಜ್ಯವನ್ನು ಕನ್ವರ್ಟ್ ಮಾಡಬೇಕು ಅನ್ನೋದು ಅವಳಿಗೆ ತುಂಬ. ಜೊತೆಗೆ ಇವಳು ಆಡಿ ಬೆಳೆದಂಥ ಕೊಂಡಾಣ ದುರ್ಗ ಏನಿದೆ ಅದು ಮೊಘಲರ ಅಧೀನದಲ್ಲಿ ಹೋಗಿತ್ತು. ತಾನು ಆಡು ಬೆಳೆದ ತವರು ಮನೆ ಇವತ್ತು ಮೊಘಲರ ಅಧೀನದಲ್ಲಿದೆ. ತನಗೆ ಸಿಕ್ಕಂಥ ಜಹಾಗೀರ್ ಕೂಡ ಇನ್ನೊಬ್ಬ ಮೊಹಮ್ಮದ್ ಆದಿಲ್ ಶಾಹಿಗಳ ಅಂಡರಲ್ಲಿದೆ. ಇದರಿಂದ ನನ್ನದು ಅನ್ನೋದು ಇಲ್ಲಿ ಏನು ಉಳಿತು ಅನ್ನುವಂಥ ಪ್ರಶ್ನೆ ಅವಳಿಗೆ ಯಾವಾಗಲೂ ಕಾಡ್ತಾ ಇತ್ತು. ಅಂಥ ಕಾಡುವ ಪ್ರಶ್ನೆಗೆ ತನ್ನ ಮಗನ ಮೂಲಕ ಉತ್ತರ ಕೊಡಬೇಕು ಅನ್ನೋದೇ ಆ ಮಹಾನ್ ತಾಯಿಯ ಒಂದು ಹೋರಾಟ. ಹಾಗಾಗಿ ಅವಳು ಇಲ್ಲಿ ಮಗನನ್ನು ಆ ದೊಡ್ಡ ಮಟ್ಟದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದಲ್ಲ, ಹಾಗೆ ಮಾಡೇ ತಿರಬೇಕು ಅನ್ನೋದು ಅವಳ ಆಸೆ ಆಗಿತ್ತು. ಹಾಗಾಗಿ ಜೀಜಾಬಾಯಿ ಶಿವಾಜಿಯ ಜೀವನದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಕಾಣಿಕೆಯನ್ನು ನಾವು ನೋಡ್ಬೋದು. ನೆಕ್ಸ್ಟ್ ನಮ್ಮ ಶಿವಾಜಿ ಮಹಾರಾಜರಲ್ಲಿ ನೋಡ್ತಕ್ಕಂಥ ಇಂಪಾರ್ಟೆಂಟ್ ವ್ಯಕ್ತಿಗಳಲ್ಲಿ ದಾದಾಜಿ ಕೊಂಡದೇವ ಅವರು ವಿಚಾರ. ಯಾವಾಗ ಶಹಜಿ ಭೋಸ್ಲೆ ಅವರು ಪುಣಾ ಪ್ರಾಂತ್ಯವನ್ನು ಬಿಟ್ಟು ಹೋಗ್ತಾರೋ ಆವಾಗ ಅವರ ಅಧೀನದಲ್ಲೇ ದಾದಾಜಿ ಕೊಂಡದೇವ ಅವರನ್ನು ಆ ಪುಣೆಯ ಅಧಿಕಾರದ ಶಾಹಿಯನ್ನು ಅಂದರೆ ಒಂದು ವಿಚಾರವನ್ನು ಅವ್ರಿಗೆ ವಹಿಸಿ ಹೋಗಿದ್ರು. ಹಾಗಾಗಿ ದಾದಾಜಿ ಕೊಂಡದೇವ ಶಿವಾಜಿಯನ್ನು ಪುಣೆಯ ಮಹಾರಾಜನನ್ನಾಗಿ ಮಾಡಬೇಕು ಅಂತ ಕನಸು ಕಂಡವರಲ್ಲ ಅವನು ಕೂಡ ಒಬ್ಬ. ಹಾಗಾಗಿ ಎಲ್ಲ ರೀತಿಯ ಕ್ಷತ್ರಿಯ ವಿದ್ಯೆಗಳನ್ನು ಅವನಿಗೆ ಹೇಳಿಕೊಟ್ಟಿದ್ದು ದಾದಾಜಿ ಕೊಂಡದೇವ ಅವರು. ಅದಾದ ಮೇಲೆ ಸಮರ್ಥ ರಾಮದಾಸ್ ಅವರ ಆಧ್ಯಾತ್ಮಿಕ ಕೃತಿ ಶಿವಾಜಿ ಮನಸ್ಸಿನಲ್ಲಿ ತುಂಬಾ ಪ್ರಭಾವ ಬೀರಿತ್ತು. ಅದೇನೇ ದಾಸಬೋಧೆ. ಸಮರ್ಥ ರಾಮದಾಸ್ ಬರೆದಂಥ ದಾಸಬೋಧೆ ಕೃತಿ ಶಿವಾಜಿಗೆ ಬಹಳ ದೊಡ್ಡ ಹಿಂದುತ್ವದ ಪ್ರತಿಪಾದಕನನ್ನಾಗಿ ಮಾಡೋ ಹಂಗೆ ಮಾಡ್ತು. ಎಲ್ಲರನ್ನ ರಕ್ಷಣೆ ಮಾಡಬೇಕು, ಎಲ್ಲ ರೀತಿಯ ವಿಚಾರದಲ್ಲಿ ಸರ್ವಧರ್ಮ ಸಮನ್ವಯತೆಯನ್ನು ತರಬೇಕು ಅಂತ. ಮತ್ತು ನಾವು ಹಿಂದುತ್ವ ಅಂದರೆ ಬರೀ ಹಿಂದೂಗಳಂತಲ್ಲ, ಅದು ಇಡೀ ಭಾರತೀಯತೆಯನ್ನು ರಕ್ಷಣೆ ಮಾಡಬೇಕು ಅನ್ನೋದೇ ಅವ್ರಿಗೆ ಎಕ್ಸ್ಪ್ಲನೇಷನ್ ಆಗಿದ್ದು. ಅದಾದಮೇಲೆ ಸಮರ್ಥ ರಾಮದಾಸ್ ಜೊತೆಗೆ ಸಂತ ತುಕಾರಾಮ್ ಅವರು, ಸಂತ ಏಕನಾಥ್ ಅವರು ಕೂಡ ಇವರ ಜೀವನದಲ್ಲಿ ತುಂಬಾ ಪ್ರಭಾವ ಬೀರಿದರು. ಅಂಥ ಅದ್ಭುತವಾಗಿರ್ತಕ್ಕಂತಹ ಶಿವಾಜಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಧಾರೆಯೊಂದಿಗೆ ಶಿವಾಜಿ ಒಬ್ಬ ಪರಿಪೂರ್ಣ ಮನುಷ್ಯನಾಗಿ ಬೆಳೆದಿದ್ದು ಈ ಕಾಲಕ್ಕೆ ನಾವು ನೋಡ್ತೀವಿ. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟಾಗಿ ಸಿಗ್ತಕ್ಕಂಥ ಮ್ಯಾಟ್ರ್ಗಳಲ್ಲಿ ಶಿವಾಜಿ ಈ ಒಂದು ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಶಹಜಿ ಭೋಸ್ಲೆಯ ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ಚೆನ್ನಾಗಿ ನೀವು ನೋಡಬೇಕಾಗತ್ತೆ. ಏನು ಬ್ಯಾಕ್ಗ್ರೌಂಡು ಅಂತಂದರೆ ಶಹಜಿ ಭೋಸ್ಲೆ ಅವರು ಏನಂದರೆ ಮಾಲೋಜಿ ಸಿಸೋಡಿಯಾ ವಂಶ ಅಂತ ಬರುತ್ತೆ. ಈ ಮಾಲೋಜಿ ಸಿಸೋಡಿಯಾ ವಂಶದ ಒಬ್ಬ ದೊರೆ ನಾಯಕನಾಗಿದ್ದವರು. ಆಗಲೇ ನಿಮ್ಗೆ ಹೇಳಿದೆ ಇದನ್ನು. ಈ ವ್ಯಕ್ತಿ ಮೊದಲು ಸೇರ್ಕೊಂಡಿದ್ದು ಅಹಮದ್ ಶಾಹಿಯ ನಿಜಾಂ ಶಾಹಿಗಳ ಸುಲ್ತಾನರ ಸೇವೆಯಲ್ಲಿ ಸೇರಿಕೊಂಡ್ರು. ಯಾವಾಗ ಇದು ಪ್ರದೇಶವನ್ನು ಮೊಘಲರು ವಶಪಡಿಸ್ಕೊಂಡ್ರೋ ಅವರು ಆಟೋಮ್ಯಾಟಿಕ್ಲಾಗಿ ಬಿಜಾಪುರಕ್ಕೆ ಬರ್ತಾರೆ. ಬಿಜಾಪುರ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾನ ಸೇವೆಗೆ ಸೇರ್ಕೋತಾರೆ. ಮೊಹಮ್ಮದ್ ಆದಿಲ್ ಶಾನ ಸೇವೆಗೆ ಸೇರಿಕೊಂಡು ಅಲ್ಲಿ ಸೇನಾ ನಾಯಕನಾಗಿ ಕಾರ್ಯನಿರ್ವಹಿಸ್ತಾರೆ. ಮುಂದೆ ಪೂನಾ ಇವರಿಗೆ ಜಹಾಗೀರಾಗಿ ಸಿಕ್ಕಿತ್ತು. ಅದನ್ನು ಜೀಜಾಬಾಯಿ ಮತ್ತು ನೋಡ್ಕೊಳ್ಳುವಂಥ ಸಂದರ್ಭ. ಅಂಥ ಜೀಜಾಬಾಯಿ ಇದನ್ನು ನೋಡಿಕೊಂಡು ಈ ಸಾಮ್ರಾಜ್ಯವನ್ನು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಹೋಗ್ತಾಳೆ. ಇದು ಶಿವಾಜಿಯವರ ಬಹುಮುಖ್ಯವಾದಂಥ ವಿಚಾರ. ಇನ್ನು ಬಹಳ ಸರಿ ನಾನು ಹೇಳ್ತಾ ಇರ್ತೀನಿ, ಶಿವಾಜಿ ಒಂದು ಸೇನೆಯನ್ನು ಕಟ್ಟಿದ್ದು ಹೇಗೆ ಅಂತ. ಹೌ ಬಿಲ್ಡ್ ದ ಫೋರ್ಸ್. ತನ್ನದೇ ಆಗಿರ್ತಕ್ಕಂಥ ಸೇನೆಯನ್ನು ಕಟ್ಟಿದ್ದು ಶಿವಾಜಿ ಬಹಳ ಅದ್ಭುತವಾಗಿದೆ.
ಶಿವಾಜಿ ತನ್ನ ಸ್ಥಳೀಯ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗ್ತಕ್ಕಂಥ ಮಾವಳಿ ಸಹೋದರರು ಅಂತ ಸಿಗ್ತಾರೆ. ಅಂದರೆ ಅಲ್ಲಿ ಸಾಮಾನ್ಯವಾಗಿ ಗುಂಪುಗಟ್ಟಲೆ ಪ್ರಾಣಿಗಳನ್ನು ಮೇಯಿಸ್ತಕ್ಕಂತಹ ಒಂದು ಗುಂಪದು. ಅಂಥ ಮಾವಳಿ ಸಹೋದರರಿಗೆ ಈತ ತರಬೇತಿ ಕೊಡ್ತಾರೆ. ಹೆಂಗೆ ತರಬೇತಿ ಕೊಟ್ಟಿದ್ದ? ಪ್ರತಿದಿನ ಮಾವಳಿ ಸಹೋದರರ ಹತ್ರ ಹೋದಂಥ ಶಿವಾಜಿ ಮಹಾರಾಜ್ ಇಡೀ ಸಹೋದರರ ಗುಂಪನ್ನು 2 ಭಾಗ ಮಾಡ್ತಾ ಇದ್ದ. ಅವ್ರಿಗೆ ದಿನಾ ಒಂದು ಆಟ ಆಡಿಸ್ತಾ ಇದ್ದ. ಅವನು 2 ಗುಂಪು ಮಾಡ್ತಾ ಇದ್ದ. ಒಂದು ಗುಂಪನ್ನು ಆತ ಮೊದಲ ಬಾರಿ ಆಟ ಆಡಿಸುವಾಗ ಒಂದು ಗುಂಪನ್ನು ಮರಾಠ ಗುಂಪು ಅಂತ ಮಾಡ್ತಿದ್ದ, ಇನ್ನೊಂದು ಗುಂಪನ್ನು ಮೊಘಲ್ ಅಂತ ಕೂಡ ಮಾಡ್ತಾ ಇದ್ದ. ಈ ಆಟದ ಕಂಡೀಷನ್ ಏನು ಅಂದರೆ, ಮರಾಠರು ಈ ಆಟದಲ್ಲಿ ಯಾವಾಗಲೂ ಶಿವಾಜಿ ಒಂದೇ ಕಂಡೀಷನ್, ಯಾವಾಗಲೂ ಮರಾಠರು ಏನು ಮಾಡಬೇಕು, ಮೊಘಲರ ಮೇಲೆ ದಾಳಿ ಮಾಡಬೇಕು, ಮೊಘಲರು ಹೊಡಿಬೇಕು, ಮೊಘಲರು ಪ್ರತಿದಿನ ಹೊಡೆತ ತಿನ್ನಬೇಕು. ಇವತ್ತು ಯಾರು ಮೊಘಲ್ ಆಗಿ ಹೊಡೆತ ತಿಂದಿದ್ದಾರೋ ಅವರು ಮಾರನೇ ದಿವಸ ರಿವರ್ಸ್, ಆ ಗುಂಪು ಮರಾಠರಾಗ್ತಾ ಇತ್ತು, ಈ ಗುಂಪು ಮೊಘಲರಾಗ್ತಾ ಇತ್ತು. ಬಟ್ ಈ ಆಟ ಆಡಿಸಿ ಮತ್ತು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಟ್ರಿಕ್ಗಳನ್ನೆಲ್ಲ ಕಲಿಸಿ ಕೊನೆಗೆ ಶಿವಾಜಿ ಅವ್ರ ಮನಸ್ಸಲ್ಲಿ ಹುಟ್ಟಾಕಿದ್ದೇನು ಅಂದರೆ, ನಾವು ಮರಾಠರು ವಿ ಆರ್ ದ ಗ್ರೇಟ್ ಪರ್ಸನಾಲಿಟಿ, ನಾವು ತುಂಬ ಶ್ರೇಷ್ಠರು, ಮೊಘಲರನ್ನ ಹೊಡೆಯೋದೇ ನಮ್ಮ ಉದ್ದೇಶ ಅಂತ. ಸೊ ಅಲ್ಲಿಗೆ ಮರಾಠರ ಇಡೀ ಜೀವನ ಚರಿತ್ರೆಯಲ್ಲಿ ಇವನು ಇಂಪಾರ್ಟೆಂಟಾಗಿ ನಮಗೆ ಕಾಣಿಸ್ಕೋತಾರೆ. ಯಾರೋ ಮೊಘಲರು. ಹಾಗಾಗಿ ಮರಾಠರು ಪ್ರತಿ ಬಾರಿ ಮೊಘಲರನ್ನ ಹೊಡಿಲೇಬೇಕು ಅನ್ನುವಂಥ ಕಾನ್ಸೆಪ್ಟಲ್ಲಿ ಯಾವಾಗಲೂ ಶಿವಾಜಿ ಈ ಆಟನ ಆಡಿಸೋದ್ರ ಮುಖಾಂತರ ಈ ಸೈನ್ಯವನ್ನು ತರಬೇತಿಗೊಳಿಸ್ತಾರೆ. ತಂದೆ ಆಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ತಂತ್ರ ಇದೆಯಲ್ಲ, ಗೆರಿಲ್ಲಾ ತಂತ್ರಜ್ಞಾನ ಅಂತ ಕರಿತೀವಲ್ಲ, ಈ ಗೆರಿಲ್ಲಾ ತಂತ್ರಜ್ಞಾನವನ್ನು ಆತ ಹೇಳಿಕೊಡ್ತಾನೆ. ಯಾಕೆಂದರೆ ಗೆರಿಲ್ಲಾ ತಂತ್ರ ಅಂತಂದರೆ ಇದು ಕೆಲವರು ಅದರ ಮೂಲವನ್ನು ಹುಡುಕೊಂಡು ಹೋದಾಗ ಶಿವಾಜಿ ಇದರ ಮೊದಲ ಆವಿಷ್ಕಾರ ಅಲ್ಲ. ಅವನಿಗಂತ ಮುಂಚೆ ಬಿಜಾಪುರದ ನಿಜಾಮ್ ಅದು ಆದಿಲ್ ಶಾಹಿಗಳ ಹತ್ರ ಇದಿತ್ತು, ಅಹಮದ್ನಗರದ ನಿಜಾಮ್ ಶಾಹಿಗಳ ಹತ್ರನೂ ಕೂಡ ಇತ್ತು ಅಂತ ಹೇಳಲಾಗತ್ತೆ. ಬಟ್ ಏನೇ ಹೇಳಿದ್ರು ಗೆರಿಲ್ಲಾ ತಂತ್ರ ಏನು ಅಂದರೆ ಒಂದು ನಿಯಮಿತವಾದಂಥ ಯುದ್ಧ ತಂತ್ರ, ಯಾವುದೇ ರೀತಿ ಕಂಡೀಷನ್ಸ್ ಅಲ್ಲ. ಇಲ್ಲಿ ಹೀಗೆ ಮಾಡಬೇಕು ಅನ್ನುವಂಥದ್ದು ಏನೂ ಇರಲಿಲ್ಲ. ಸ್ಟ್ರಾಟಜಿಯನ್ನು ಆ ಸ್ಪಾಟಲ್ಲಿ ರೆಡಿ ಮಾಡ್ತಾಯಿದ್ರು. ಮರದ ಮೇಲಿಂದ, ಭೂಮಿಯ ಆಳದಿಂದ, ಹಿಂದಿಂದ, ಮುಂದಿಂದ, ರಾತ್ರಿ ಹೊತ್ತು ಯಾವಾಗಾದರೂ ತನ್ನ ಸೇನೆಯ ಇನ್ನೊಂದು ಸೇನೆಯ ಮೇಲೆ ಮುಗಿಬೀಳುವಂಥ ಒಂದು ತಾಂತ್ರಿಕತೆ ಅದು. ಹಾಗೆ ಇದು ನಡೀತಾ ಇತ್ತು. ಅಲ್ಲಿಯವರೆಗೂ ಭಾರತದಲ್ಲಿ ಯುದ್ಧ ತಂತ್ರದಲ್ಲಿ ಪುರಾಣದ ಪ್ರಕಾರನೇ ನಡೀತಾ ಇತ್ತು. ಬೆಳಗ್ಗೆ ಆದ ತಕ್ಷಣ ಯುದ್ಧ, ಸಂಜೆ ಆದ ತಕ್ಷಣ ಯುದ್ಧ ಮುಗಿಬೇಕು ಅಂತ. ಬಟ್ ಶಿವಾಜಿ ಭಾರತದಲ್ಲಿ ಆ ಯುದ್ಧ ತಂತ್ರಗಳನ್ನೇ ಬದಲಾಯಿಸಿದ್ದು ಈ ಗೆರಿಲ್ಲಾ ವಾರ್ಫೇರ್ಗಳಿಂದ ಅಂತ ಕೂಡ ಹೇಳ್ತಾರೆ. ಹೀಗೆ ತನ್ನ ಸಹೋದರನ ಮಾಡಿಕೊಡ್ತಾನೆ. ಮುಂದೆ ಶಿವಾಜಿ ಜೀವನದಲ್ಲಿ ವೆರಿ ಇಂಪಾರ್ಟೆಂಟ್ ಬರೋದು ಅಂತಂದರೆ ಅವನ ಮೊದಲ ಬಾರಿಯ ದಿಗ್ವಿಜಯ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂತೀರಾ, ಈ ಇಂಪಾರ್ಟೆಂಟಲ್ಲಿ ಅವನು ಮಾಡಿದ್ದಿಷ್ಟೇ, ನಮ್ಮ ಶಿವಾಜಿ ಆದಿಲ್ ಶಾಹಿಗಳ ವಿರುದ್ಧ ತಮ್ಮ ಮೊದಲ ಹೋರಾಟವನ್ನು ಶುರು ಮಾಡ್ತಾರೆ. ಯಾಕೆಂದರೆ ನೋಡಿ, ಇವರಿಗೆ ಆಶ್ರಯ ಕೊಟ್ಟಿದ್ದೇ ಬಿಜಾಪುರದ ಆದಿಲ್ ಶಾಹಿಗಳು, ಪೂನಾ ಜಹಾಗೀರನ್ನು ಕೊಟ್ಟಿದ್ದು. ಬಟ್ ಅವ್ರ ವಿರುದ್ಧನೇ ಇವನು ಶುರು. ಯಾಕೆಂದರೆ ತಂದೆನೇ ಇವರು ಸೇನಾ ನಾಯಕ. ಅಲ್ಲಿ ಹೆಚ್ಚು ಕಡಿಮೆ ನೋಡಿದ್ರೆ ತಂದೆಯ ವಿರುದ್ಧ ಮಗನೇ ಇಲ್ಲಿ ರೆಡಿಯಾಗಿ ನಿಂತಿದ್ದ ಯುದ್ಧಕ್ಕಾಗಿ. ಬಟ್ ಇಲ್ಲಿ ಆಗಿದ್ದಿಷ್ಟೇ, ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಕಾರಣ ಇಷ್ಟೇ ಅಂತಂದರೆ ಅವನಿಗೆ ತೋರಣದುರ್ಗ ಬೇಕಾಗಿತ್ತು. ಈ ತೋರಣದುರ್ಗವನ್ನು ವಶಪಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ 1646ರಲ್ಲಿ ಮೊಹವಳಿ ಸಹೋದರರ ನೆರವಿನಿಂದ ಮೊದಲ ಅದ್ಭುತವಾದ ದಿಗ್ವಿಜಯವನ್ನು ಪಡ್ಕೊಳ್ತಾನೆ. ಹೀಗೆ ಗೆದ್ದ ನಂತರ ಈ ಒಂದು ತೋರಣದುರ್ಗದ ಜೊತೆಗೆ ಅವನಿಗೆ ಚಿಕ್ಕಣಕೋಟೆಗಳು, ಕೊಂಡಾಣದುರ್ಗ, ಸಿಂಹಗಡ, ಪುರಂದರಗಡ ಮುಂತಾದ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡು ಬಿಜಾಪುರದ ಸುಲ್ತಾನ್ನಿಂದ ಇದನ್ನು ಗೆದ್ದುಕೊಳ್ತಾನೆ. ಇಷ್ಟೆಲ್ಲ ಮಾಡಿದ್ದು ಶಹಾಜಿ ಇದ್ದಾಗಲ್ಲ, ಶಹಾಜಿಯ ಮರಣದ ನಂತರನೇ ಈ ಕೆಲಸಗಳಾಗಿದ್ದು. ಹಾಗಾಗಿ ಶಿವಾಜಿ ವೆರಿ ಇಂಪಾರ್ಟೆಂಟಾಗಿ ನಮ್ಗೆ ಸಿಗ್ತಕ್ಕಂಥದ್ದು ಮಾವಳಿ ಸಹೋದರರ ಅದ್ಭುತವಾದಂಥ ಚಾಕಚಕ್ಯತೆಯ ಸೈನ್ಯ. ಅದನ್ನು ಬಳಸ್ಕೊಂಡು ಆದಿಲ್ ಶಾಹಿಗಳ ವಿರುದ್ಧ ಆತ ತೊಡೆ ತೊಟ್ಟಿದ್ದ. ಎಷ್ಟು ಮಟ್ಟಿಗೆ ಅಂದರೆ ಕೇವಲ ಬಿಜಾಪುರದ ಆದಿಲ್ ಶಾಹಿಗಳು ಅಷ್ಟೇ ಅಲ್ಲ, ಮೊಘಲರ ಜಹಾಂಗೀರ್ ಔರಂಗಜೇಬಿಗೂ ದೊಡ್ಡ ತಲೆನೋವಾಗಿತ್ತು. ದಕ್ಷಿಣ ಭಾರತವನ್ನು ಗೆಲ್ಲಬೇಕು ಅಂತ ಹೊರಟ್ರೆ ದಕ್ಕನ್ನಲ್ಲಿ ಶಿವಾಜಿ ಎದುರಾಗ್ತಾ ಇದ್ದ. ಅವನನ್ನು ಹೊಡಿಬೇಕು ಅಂದರೆ ಔರಂಗಜೇಬಿಗೆ ಕೊನೆವರೆಗೂ ಸಾಧ್ಯ ಆಗಲಿಲ್ಲ. ಆದರೆ ಔರಂಗಜೇಬ್ ಮತ್ತೊಂದು ಕುತಂತ್ರವನ್ನು ಮಾಡಿದ್ದೆ, ರಾಜ ಜೈಸಿಂಗ್ನನ್ನು ಕಳಿಸೋದ್ರ ಮುಖಾಂತರ ತನ್ನ ತಂದೆಯ ಮೂಲದ ಭೋಸ್ಲೆ ಫ್ಯಾಮಿಲಿಯನ್ನೇ ಮುಂದಿಟ್ಟು ಮೊಘಲರು ಬಂದಾಗ ತನ್ನ ತಂದೆಯ ಮೂಲದ ಮನೆತನದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವನು ಖಡ್ಗ ಎತ್ತದೇ ಇದ್ದಿದ್ದರಿಂದ ಇಲ್ಲಿ ಅವತ್ತು ಒಪ್ಪಂದ ಆಗಿತ್ತು ಪುರಂದರಗಡ.
ಇನ್ನೂ ನಮಗೆ ವೆರಿ ಇಂಪಾರ್ಟೆಂಟ್ ಅಂತಂದರೆ ಕೊಂಡಾಣ ದುರ್ಗವನ್ನು ಗೆದ್ದಿದ್ದು. ಈ ಕೊಂಡಾಣ ದುರ್ಗ, ಸಿಂಹಗಡ ಭಾಳ ದೊಡ್ಡ ಕಥೆಗಳಿವೆಲ್ಲ. ನೀವು ಅದನ್ನು ದೊಡ್ಡ ದೊಡ್ಡ ನಮ್ಮ ಬಾಲಿವುಡ್ ಫಿಲ್ಮ್ಗಳಲ್ಲೆಲ್ಲ ನೋಡಿದ್ದೀರಿ. ತಾನಾಜಿ ಪಿಕ್ಚರ್ ನೋಡಿದಿರಲ್ಲ, ಆ ತಾನಾಜಿ ಸ್ಟೋರಿನ ಮೊದಲ ಬಾರಿಗೆ ನನ್ನ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಕೂಡ ನಾನು ಹೇಳಿದ್ದೆ. ಕೊಂಡಾಣ ದುರ್ಗವನ್ನು ಗೆಲ್ಲೋದಕ್ಕೆ ಶಿವಾಜಿ ಅಪ್ರತಿಮ ಸೇನಾ ನಾಯಕ ತಾನಾಜಿ ಅವತ್ತು ಅದನ್ನು ಗೆದ್ದು ಕೊಟ್ಟಿದ್ದ. ಹಾಗಾಗಿ ಗೆದ್ದು ಕೊಡೋವಂಥ ಶೈಲಿ ಬಂದಾಗಲೇ ಶಿವಾಜಿ ಯುದ್ಧ ತಂತ್ರದಲ್ಲಿ ಉಡವನ್ನು ಬಳಸ್ತಿದ್ದ ಅನ್ನೋದು ನಮ್ಮ ಭಾರತದ ರಾಜಚರಿತ್ರೆಯಲ್ಲಿ ಶಿವಾಜಿದು ಒಬ್ಬರದೇ ಸಿಗೋದು. ಹಾಗಾಗಿ ಆ ಒಂದು ಕೊಂಡಾಣ ದುರ್ಗವನ್ನು ಗೆಲ್ಲೋದಕ್ಕೆ ಉಡದಿಂದ ಮಾಡಿದಂಥ ತಂತ್ರ ಹೆಂಗಿತ್ತು ಅನ್ನೋದನ್ನು ಆ ವಿಡಿಯೋದಲ್ಲಿ ಅದ್ಭುತವಾಗಿ ಹೇಳಿದ್ದೀನಿ. ಸೊ ಹಾಗಾಗಿ ಈ ಎಲ್ಲ ಪ್ರದೇಶಗಳನ್ನು ಶಿವಾಜಿ ಈ ಕಾಲಕ್ಕೆ ಆತ ಗೆದ್ದಿದ್ದ ಅಂತ. ಇದರ ನಂತರ ಶುರುವಾಗೋದು 1656ರಲ್ಲಿ. ನೆನ್ಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಇತ್ತೀಚೆಗೆ ನಮಗೆ 2024ರಲ್ಲಿ ಕೂಡ KS ಅಲ್ಲಿ ಬಂದಿರೋ ಪ್ರಶ್ನೆ ಇದು. ಭಾಳ ಜನ ಇದು ಎಲ್ಲೈತಿ ಅಂತ ನೋಡಿದ್ದಾರೆ. PUC ಬುಕ್ಕಲ್ಲಿ ಕೇಳಿರುವಂಥ ಸಿಂಪಲ್ ಕ್ವಶನ್ಸ್ ಇದು. ಏನು ನೋಡಿ, 1656ರಲ್ಲಿ ಚಂದ್ರರಾವ್ ಮೋರೆಯನ್ನು ಸೋಲಿಸಿ ಜಾವಳಿ ಪ್ರದೇಶವನ್ನು ಗೆದ್ಕೊಳ್ತಾನೆ. ಓಕೆ, ಅಲ್ಲಿ ನಮ್ಮ PUC ಬುಕ್ನಲ್ಲಿ ಈ ಹೆಸರನ್ನು ಬೇರೆ ಹಾಕಿದ್ದಾರೆ ಅಷ್ಟೇ. ಚಂದ್ರರಾವ್ ಮೋರೆಯಿಂದ ಸೋಲಿಸಿ ಜಾವಳಿ ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ. ಜಾವಳಿ ಪ್ರದೇಶ ಇವನಿಗೆ ಯಾಕೆ ಬೇಕಾಗಿತ್ತು ಅಂತಂದರೆ, ಅದು ಪಶ್ಚಿಮ ಕರಾವಳಿಯ ಪ್ರದೇಶ ಆಗಿದ್ದರಿಂದ ಇಲ್ಲಿ ನಾವು ಗೆದ್ದಿದ್ದೇ ಆದರೆ ಇಡೀ ಕೊಂಕಣದ ಪೂರ್ತಿ ಪ್ರದೇಶಗಳ ಮೇಲೆ ಮತ್ತು ವ್ಯಾಪಾರದ ಮೇಲೆ ನಮಗೊಂದು ಅಧಿಕಾರ ಸಿಗತ್ತೆ ಅಂತ. ಯಾಕೆಂದರೆ ಇವನ ನೌಕಾಸೇನೆಯನ್ನು ಕಟ್ಟಬೇಕು ಅನ್ನೋದು ಇವನ ಕನಸಲ್ಲಿತ್ತು. ಕನ್ನೋಜಿ ಆಂಗ್ರಿಯಾನ ಇವನಿಗೆ ಇದ್ದಂಥ ಒಬ್ಬ ದೊಡ್ಡ ನಾಯಕ, ಒಬ್ಬ ನೌಕಾಸೇನೆಯ ಪಿತಾಮಹ ಅಂತ ಶಿವಾಜಿಯನ್ನು ಕರೆಯೋದು ಇದೇ ಉದ್ದೇಶಕ್ಕೆ. ಹಾಗಾಗಿ ಇಲ್ಲಿ ಆತ ಜಾವಳಿ ಪ್ರದೇಶವನ್ನು ಗೆದ್ದು ಅಲ್ಲಿ ಬಲಿಷ್ಠವಾದಂಥ ಪ್ರತಾಪಗಢ ಕೋಟೆಯನ್ನು ಕಟ್ತಾನೆ. ಹೀಗೆ ಕಟ್ಟಿದ್ರಿಂದ ಅವನಿಗೆ ಲಾಭ ಏನು ಅಂತಂದರೆ, ಪಶ್ಚಿಮ ಕರಾವಳಿ ಮತ್ತು ದಕ್ಷಿಣ ಪ್ರದೇಶಗಳ ಮೇಲಿನ ಹಿಡಿತವನ್ನು ಸಾಧಿಸಬೇಕು, ಆ ಪ್ರದೇಶಗಳನ್ನು ಗೆಲ್ಲಬೇಕು ಅನ್ನುವಂಥ ಅವನ ಹಂಬಲ ಈ ಚಾವಳಿ ಕೋಟೆ ಪ್ರದೇಶದಿಂದ ಅವನಿಗೆ ಈಡೇರಿತ್ತು. ಹಾಗಾಗಿ 1656 ಮರೆಯಂಗಿಲ್ಲ. ಶಿವಾಜಿ ಚಂದ್ರರಾವ್ ಮೌರ್ಯಯಿಂದ ಯಾವ ಪ್ರದೇಶ ಗೆದ್ದಿದ್ದ? ಚಾವಳಿ ಪ್ರದೇಶವನ್ನು ಗೆದ್ದಿದ್ದ. ನೆಕ್ಸ್ಟು ಶಿವಾಜಿ ಜೀವನದ ಬಹುಮುಖವಾದಂಥ ಘಟನೆ, ಶಿವಾಜಿ ಮತ್ತು ಬಿಜಾಪುರದ ಆದಿಲ್ ಶಾ ಕಳಿಸಿದಂತಹ ಸೇನಾ ನಾಯಕ ಅಫ್ಜಲ್ ಖಾನ್ ಇವರಿಬ್ಬರ ನಡುವೆ ನಡೆದಂಥ ಕದನ. ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಶಿವಾಜಿ ಬಹಳ ಅದ್ಭುತದ ಚಾಕಚಕ್ಯತೆಯಿಂದ ಈ ಅಫ್ಜಲ್ ಖಾನ್ ಹೇಳ್ತಿದ್ದಂತೆ, ಪಶ್ಚಿಮ ಘಟ್ಟದ ಇಲಿ ಥರ ಇರೋ ಶಿವಾಜಿಯನ್ನು ಹೊಸಕಿ ಹಾಕ್ಬಿಡ್ತೀನಿ ಅಂತ. ಆದರೆ ಅವನಿಗೆ ಗೊತ್ತಿರಲಿಲ್ಲ ಇಲಿ ಎಷ್ಟು ಅದ್ಭುತವಾದಂಥ ಕೆಲಸ ಮಾಡ್ತಾ, ಎಷ್ಟೇ ದೊಡ್ಡ ಗುಡ್ಡವಾಗಿರಲಿ ಅದನ್ನು ಕೊರೆಯೋದು ಇಲಿನೇ ಅಂತ ವ್ಯಾಘ್ರನಕವನ್ನು ಬಳಸಿ, ವ್ಯಾಘ್ರನಕ ಅಂದರೆ ಕೈಗೆ ಹಾಕ್ಕೊಳ್ತಿದ್ದಂಥ ಒಂದು ಆಯುಧ. ಈ ಕಡೆ ಮುರುಳುಗಳಿರ್ತಾಯಿತ್ತು, ನೋಡಿದ್ರೆ ಹೀಗಿರ್ತಾಯಿತ್ತು, ಬಟ್ ಅದ್ರ ಒಳಗಡೆ ಮೊಳೆಗಳಿರ್ತಾಯಿತ್ತು. ಆ ಥರದ ವ್ಯಾಘ್ರನಕವನ್ನು ಬಳಸಿ ಶಿವಾಜಿ ಅವನ ಕಿಬ್ಬೊಟ್ಟೆಯನ್ನೇ ಕಿತ್ಬಿಟ್ಟಿದ್ದ. ಹಾಗೆ ಕೀಳೋದ್ರ ಮುಖ ಅಜಾನುಬಾಹು ಗಾತ್ರದ ಅಫ್ಜಲ್ ಖಾನ್ ಹೆದ್ರಿ ಸತ್ತು ಓಡೋಗಿ ಸಾಯೋವತ್ತು ಲೆವೆಲ್ಗೆ ಬದಲಾವಣೆ ಆಗಿತ್ತು. ಆಲಿಂಗನ ಮಾಡ್ಕೊಳ್ಳುವಾಗ ಅನ್ಕಂಡ ಇವನನ್ನು ಅಫ್ಜಲ್ ಖಾನ್ ಏನು ಅನ್ಕೊಂಡಿದ್ದ ಅಂದರೆ, ಇವನು ಆಲಿಂಗನ ಮಾಡ್ಕೊಳಕ್ಕೆ ಬರ್ತಾನೆ, ಆವಾಗ ಅವನನ್ನು ಹಿಡ್ಕೊಂಡು ಹಿಚಕಿ ಸಾಯಿಸ್ಬಿಡೋಣ ಉಸಿರು ಕಟ್ಟಿಸಿ ಅಂತ ಅವನ ಪ್ಲ್ಯಾನ್. ಶಿವಾಜಿ ಪ್ಲಾನ್ ಏನು? ಅವನಿಗೆ ಸ್ನೇಹದ ಹಸ್ತವನ್ನು ಚಾಚ್ತಾ ಅವನ ಕಿಬ್ಬೊಟ್ಟೆಗೆ ತನ್ನ ಎರಡು ಕೈಗಳನ್ನು ಹಾಕಿ ಸೀಳ್ಬಿಡ್ಬೇಕು ಅಂತ ಇವನು. ಫೈನಲಿ ಗೆದ್ದಿದ್ದು ಶಿವಾಜಿ ಆ ಹೋರಾಟದಲ್ಲಿ. ಹಾಗಾಗಿ ಅಫ್ಜಲ್ ಖಾನ್ದವರೆಗಿನ ಹೋರಾಟ ಭಾಳ ಇಂಟ್ರೆಸ್ಟಿಂಗಾಗಿ ಸಿಗ್ತಕ್ಕಂಥ ಪಾಠ ನಮಗಿದೋ. ಅದು ಬಿಜಾಪುರದ ಆದಿಲ್ ಶಾ ಕಳಿಸಿದ್ದಂಥ ಸೇನಾ ನಾಯಕ ಅಫ್ಜಲ್ ಖಾನ್. ಅಫ್ಜಲ್ ಖಾನ್ ವಿರುದ್ಧ ಇಷ್ಟು ರೋಷಾವೇಶ ಶಿವಾಜಿಗೆ ಬಂದಿದ್ದು ಯಾಕೆ ಅಂತಂದರೆ, ಶಿವಾಜಿ ಸಂಧಾನಕ್ಕೆ ರೆಡಿಯಾಗಿದ್ದಂಥ ಸಂದರ್ಭ ಅದು. ಅಂದರೆ ಬೃಹತ್ ಗಾತ್ರದ ಆದಿಲ್ ಶಾಹಿ ಸೇನೆ, ಪ್ರಾಂತ್ಯಾಧಿಕಾರಿಗಳ ಸೇನೆ, ಮೊಘಲರ ಸಹಕಾರ ಎಲ್ಲದನ್ನು ತೆಕ್ಕೊಂಡು ಬಂದಿದ್ದ ಅಫ್ಜಲ್ ಖಾನ್. ಬರುವಾಗ ಅವನು ಸುಮ್ಮನೆ ಬರಲಿಲ್ಲ, ದಾರಿಯುದ್ದಕ್ಕೂ ಕೂಡ ಅನಾಚಾರಗಳು ಅತ್ಯಾಚಾರಗಳನ್ನು ಎರಡನ್ನೂ ಮಾಡ್ಕೊಂಡು ಬಂದ. ಸಿಕ್ಕ ದೇವಸ್ಥಾನಗಳು, ಹಿಂದೂ ಮನೆತನಗಳು ಎಲ್ಲದನ್ನು ಲೂಟಿ ಮಾಡೋಕ್ಕೆ ಶುರು ಮಾಡ್ದ. ಇದನ್ನೆಲ್ಲ ಶಿವಾಜಿ ಭಾಳ ನೊಂದುಕೊಂಡಿದ್ದ. ಇವನನ್ನು ಬದುಕಿಸ್ಲೇಬಾರ್ದು ಅನ್ನೋ ಲೆವೆಲ್ಲಿಗೆ ಬಂದ್ಬಿಟ್ಟಿತ್ತು. ಆದರೂ ಕೂಡ ಶಿವಾಜಿ ಆ ಸಂದರ್ಭದಲ್ಲಿ ಪ್ರತಾಪಗಢದ ಹತ್ರನ ಇದು ಒಂದು ಮೀಟಿಂಗ್ ಆಗುತ್ತೆ ಅಂತ ಹೇಳ್ತಾರೆ, ಇರಲಿ. ಹಾಗಾಗಿ 1659ರಲ್ಲಿ ಶಿವಾಜಿಯನ್ನು ಶಿಕ್ಷಿಸಲಿಕ್ಕೆ ಸುಲ್ತಾನ್ ಅಫ್ಜಲ್ ಖಾನನ್ನು ಕಳಿಸಿದ್ದ. ಅಫ್ಜಲ್ ಖಾನ್ ಬಂದ,
ವ್ಯಾಘ್ರನಖದಿಂದ ಶಿವಾಜಿ ಅವನನ್ನು ಕಿಬ್ಬೊಟ್ಟೆಯನ್ನು ಹಿಡಿದು ಕಸ್ತಿದ್ರಿಂದಾಗಿ ಈ ಒಂದು ಸೋಲೋ ಅಂಥ ಸಂದರ್ಭ ಬಂತು. ಇದರಿಂದಾಗಿ ಬಿಜಾಪುರ ಸುಲ್ತಾನ್ ಶಿವಾಜಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಆ ಮುಖಾಂತರ ಶಿವಾಜಿಗೆ ಬಹಳಷ್ಟು ಕೋಟೆಗಳ ಪ್ರದೇಶವನ್ನು ಬಿಟ್ಟುಕೊಟ್ಟಿದ್ದ. ಅದು ಸುಮ್ಮನೆ ಬಿಟ್ಕೊಡ್ಲಿಲ್ಲ, ಬಹಳ ಅಜಾನುಬಾಹು ಗಾತ್ರದ ಅಫ್ಜಲ್ ಖಾನ್ ನಂತವನ್ನೇ ಹೊಡೆದವನು ಇನ್ನನ್ನು ಉಳಿಸಲ್ಲ ಅನ್ನೋದೇ ಬಿಜಾಪುರ ಸುಲ್ತಾನ್ಗಿದ್ದಂಥ ಭಯ. ಸೊ ಇದರಿಂದಾಗಿ ಶಿವಾಜಿ ಬಹಳಷ್ಟು ಪ್ರದೇಶಗಳನ್ನು ಗೆದ್ದಿದ್ದು ಅಫ್ಜಲ್ ಖಾನನ್ನು ಹೊಡೆದ ಮೇಲೆ. ಇಷ್ಟು ಹೊಡೆದ ಮೇಲೂ ಕೂಡ ಔರಂಗಜೇಬನಿಗೆ ಅನ್ಸುತ್ತೆ ಮೊಘಲರಲ್ಲಿ ನಾನು ಮಾಡಿದ್ದು ಪ್ಲ್ಯಾನ್ ಫೇಲ್ ಆಯಿತು ಅಂತ. ಈಗ ಡೈರೆಕ್ಟಾಗಿ ಇವ್ರು ಬೇಡ ನಾನೇ ಡೀಲ್ ಮಾಡಬೇಕು ಅಂತೇಳಿ ಔರಂಗಜೇಬ್ ಮುಂದಾದ. ಹೀಗೆ ಔರಂಗಜೇಬ್ ಮುಂದಾದಾಗಲೇ 1663 ಸ್ನೇಹಿತರೆ ಮರಿಬೇಡಿ, ಶಿವಾಜಿ ಮತ್ತು ಔರಂಗಜೇಬ್ ನಡುವಿನ ಹೋರಾಟಗಳಿಗೆ ಒಂದು ದಕ್ಷಿಣ ರೆಡಿಯಾಗುತ್ತೆ. ದಕ್ಷಿಣದ ಪ್ರದೇಶದಲ್ಲಿ ಔರಂಗಜೇಬ್ ತನ್ನ ನೆಚ್ಚಿನ ಸೇನಾ ನಾಯಕ ಶಾಯಿಸ್ತಾ ಖಾನ್ನನ್ನು ಕಳಿಸಿದ್ದ. ಶಾಯಿಸ್ತಾ ಖಾನ್ ಕೂಡ ಮೊಘಲರ ದಖನ್ನ ರಾಜ್ಯಪಾಲನಾಗಿದ್ದವನು. ಈಗ ಶಾಯಿಸ್ತಾ ಖಾನನ್ನು ಕಳಿಸಿದ. ಶಾಯಿಸ್ತಾ ಖಾನ್ ಈ ಮೊಘಲ್ ನಾಯಕ ಇವನು ಬಂದ್ಬಿಟ್ಟು ಶಿವಾಜಿಗೆ ಸೇರಿರ್ತಕ್ಕಂಥ ಎಲ್ಲ ಕೋಟೆಗಳನ್ನು ವಶಪಡಿಸ್ಕೊಂಡು ಪೂನಾವನ್ನು ಕೂಡ ವಶಪಡಿಸ್ಕೊಂಡ್ಬಿಟ್ಟ. ಶಿವಾಜಿಗೆ ತನ್ನ ಹುಟ್ಟೂರು ಪೂನಾ ಪ್ರಾಂತ್ಯಗಳು ಬಿಟ್ಟೋದಾಗ ತುಂಬಾ ಸಿಟ್ಟು ಬಂತು. ಹೀಗೆ ಹೋರಾಟ ಮಾಡ್ತಾ ಮಾಡ್ತಾ ಶಾಯಿಸ್ತಾ ಖಾನ್ನ ಸೇನೆ ಪೂನಾದಲ್ಲಿ ರಾತ್ರಿ ವೇಳೆ ಬೀಡುಬಿಟ್ಟಿತ್ತು. ರಾತ್ರಿ ವೇಳೆ ಬೀಡುಬಿಟ್ಟಾಗ ಇದೇ ಶಿವಾಜಿ ಮಾರುವೇಷದಲ್ಲಿ ಬರ್ತಾರೆ. ಅಂದರೆ ಒಂದು ಮದುವೆಯ ದಿಬ್ಬಣ ಹೋಗ್ತಾ ಇದೆಯೋ ಅನ್ನೋ ಥರ ಬಂದ್ಬಿಟ್ಟು ಆ ಒಂದು ದಿಬ್ಬಣದ ವೇಷದಲ್ಲೇ ಬಂದಂಥ ಶಿವಾಜಿ ಇವರು ತಂಗಿದ್ದಂಥ ಬಿಡಾರಗಳಿಗೆ ನುಗ್ಗಿ ಶಾಯಿಸ್ತಾ ಖಾನನ ಬೆರಳುಗಳನ್ನು ಕತ್ತರಿಸ್ಬಿಟ್ಟಿದ್ದ. ಸಾಯಿಸಲಿಲ್ಲ ಅವನು, ಯಾಕೆಂದರೆ ಕತ್ತರಿಸಿದ್ರೆ ಹೋಗ ಭಯಾನಕ ವಿಚಾರಗಳನ್ನು ಹೇಳ್ತಾರೆ ಅಂತ. ಸಂಜೆ ರಾತ್ರಿಯ ವೇಳೆ ಬಿಡಾರಗಳಲ್ಲಿ ಈ ರೀತಿಯಾದಂಥ ಯುದ್ಧವನ್ನು ಮಾಡ್ತಾರೆ ಅನ್ನೋದು ಅವ್ರಿಗೆ ಅರಿವೇ ಇರಲಿಲ್ಲ. ಯಾಕೆಂದರೆ ಯುದ್ಧಗಳು ಅಂದರೆ ಒಂದು ನಿಯಮ ನೀತಿ ಇಟ್ಕೊಂಡು ಬಂದವರು. ಬಟ್ ಇವಂದು ನಿಯಮ ನೀತಿ ಏನಿಲ್ಲ, ಗೆರಿಲ್ಲಾ ತಂತ್ರಗಳಲ್ಲಿ ನೀವು ಹೆಂಗಾರು ಹೋರಾಟ ಮಾಡಿ ಒಟ್ಟು ಗೆಲುವು ಅಷ್ಟೇ ಮುಖ್ಯ ಅಂತ. ಹಾಗಾಗಿ ಶಾಯಿಸ್ತಾ ಖಾನ್ನ ಒಂದು ಸೇನೆ ದಿಕ್ಕಾಪಾಲಾಗಿ ಹೋಗ್ಬಿಡ್ತು. ಯಾವಾಗ ಶಾಯಿಸ್ತಾ ಖಾನ್ನ ಬೆರಳುಗಳನ್ನು ಕಟ್ ಮಾಡಿಸಿದ್ನೋ ಶಾಯಿಸ್ತಾ ಖಾನ್ ಎದ್ನೋ ಬಿದ್ನೋ ಅಂತ ಹೋಗಿ ಔರಂಗಜೇಬ್ಗೆ ಹೇಳ್ದ, ಸಾಧ್ಯ ಇಲ್ಲ ಶಿವಾಜಿಯನ್ನು ಹಿಡಿಯೋದು, ಯಾವ ರೂಪದಲ್ಲಾದರೂ ಬಂದು ಶಿವಾಜಿ ನಮ್ಮ ಸೇನೆಗಳನ್ನು ಸೋಲಿಸ್ತಾನೆ ಅಂದಾಗ ಇದಕ್ಕೂ ಕೂಡ ಒಪ್ಪಂದ ಆಗಿತ್ತು. ಈ ಒಪ್ಪಂದದಲ್ಲಿ ಯಾವಾಗ ಶಾಯಿಸ್ತಾ ಖಾನ್ನ ಒಂದು ಸೋಲಾಯಿತೋ ಅಲ್ಲಿಂದ ವಾಪಸ್ ಹೋದ್ಮೇಲೆ ಈಗ ರಿವರ್ಸ್ ಫ್ಯಾಕ್ಟ್ರಲ್ಲಿ ಮೊಘಲರು ಶುರು ಮಾಡ್ಕೊಂಡ್ರು. ಯಾಕೆಂತಂದರೆ 1664 ಸೂರತ್ ಮೇಲೆ ದಾಳಿ ಮಾಡ್ತಾನೆ. ಇದರಿಂದ ಶಿವಾಜಿ 1 ಕೋಟಿ ರೂಪಾಯಿವರೆಗಿನ ಸಂಗ್ರಹ ಮಾಡ್ತಾನೆ ಆ ಭಾಗದಲ್ಲಿ. ಜೊತೆಗೆ ಮೊಘಲರನ್ನ ಬೆಂಬಲಿಸಿದ ಇಂಗ್ಲೀಷರನ್ನು ಕೂಡ ಇಲ್ಲಿ ಹಿಮ್ಮೆಟ್ಟಿಸ್ಬಿಟ್ಟು ಫ್ರೆಂಚರಿಗೆ ಪೋರ್ಚುಗೀಸರಿಗೆ ಸಪೋರ್ಟ್ ಮಾಡ್ತಾನೆ. ಮೊಘಲ್ ಸೈನ್ಯದ ಆಗಮನದ ಸುದ್ದಿ ತಿಳಿದ ಮೇಲೆ ಶಿವಾಜಿ ಸೂರತ್ನಿಂದ ಪಲಾಯನ ಕೂಡ ಮಾಡಿದ್ದ ಅಂತ ಕೂಡ ಹೇಳ್ತಾರೆ. ಅದು ಪಲಾಯನ ಅಲ್ಲ, ಯುದ್ಧ ತಂತ್ರಕ್ಕಾಗಿ ಅವನು ಮಾಡಿದಂಥ ಅವತ್ತಿನ ಒಂದು ಹೋರಾಟ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ನೆಕ್ಸ್ಟ್ ಈಗ ಮೊಘಲರ ಸೇನೆಯ ಔರಂಗಜೇಬನಿಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಯಾಕೆ ಅಂತಂದರೆ ಬಿಜಾಪುರ ಸುಲ್ತಾನ್ನ ಆದಿಲ್ ಶಾನ ಜೊತೆಗೆ ಅಫ್ಜಲ್ ಖಾನ್ನ ಸೇನೆ ಕಳಿಸಿದೆ, ಅಲ್ಲೂ ಫೇಲ್ ಆಯಿತು. ಶಾಯಿಸ್ತಾ ಖಾನನ್ನು ಕಳಿಸಿದ್ರೆ ಇವನು ಸೋತು ಓಡ್ ಬಂದ. ಈಗೇನು ಮಾಡಬೇಕು ಅಂತಂದಾಗ ಔರಂಗಜೇಬ್ ಒಂದು ಐಡಿಯಾ ಮಾಡ್ದ. ಅವನ ತಂದೆಯ ಮೂಲದ ಜನವಾಗಿದ್ದಂಥ ರಾಜಾ ಜೈಸಿಂಗ್ನನ್ನು ಆರಿಸ್ಕೊಂಡ. ರಾಜಾ ಜೈಸಿಂಗ್ ಔರಂಗಜೇಬನ ಪ್ರತಿನಿಧಿಯಾಗಿದ್ದಂಥವನು. ಹಾಗಾಗಿ ಯಾವಾಗ ರಾಜಾ ಜೈಸಿಂಗ್ ಬಹಳ ದೊಡ್ಡ ಮಟ್ಟದಲ್ಲಿ ಮೊಘಲ್ ಸೇನೆಯ ನೇತೃತ್ವವನ್ನು ತೆಗೆದುಕೊಂಡು ಬರ್ತಾನೆ, ಬಂದಾಗ ಅನಿವಾರ್ಯ ಶಿವಾಜಿ ಈ ಕಡೆ ತಂದೆಯ ಸಂಬಂಧಿಕರು ಯುದ್ಧಕ್ಕೆ ಬರ್ತಾರೆ ಅಂದರೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಈ ಕಡೆ ಎಲ್ಲದನ್ನು ಮೇಂಟೈನ್ ಮಾಡಬೇಕಾದ ಸಂದರ್ಭ. ಮೊಘಲರ ಬೃಹತ್ ಸೇನೆ, ಇವನ ಹತ್ರ ಇರೋ ಒಂದು 4,000ರಿಂದ 10,000 ಒಂದು ಸಣ್ಣ ಚಿಕ್ಕ ಪುಟ್ಟ ಸೇನೆಗಳು, ಅವ್ರದ್ದು 4 ಲಕ್ಷದಂತೂ ಬೃಹತ್ ಗಾತ್ರದ ಸೇನೆಗಳು. ಅದ್ರ ವಿರುದ್ಧ ಹೋರಾಟ ಮಾಡೋದಕ್ಕಾಗಲ್ಲ. ಹಾಗಾಗಿ ರಾಜಾ ಜೈಸಿಂಗ್ ಬಂದಾಗ ಶಿವಾಜಿಯ ಪ್ರಾಂತ್ಯಗಳ ಮೇಲೆ ಮಿಂಚಿನ ದಾಳಿ ಮಾಡಿಬಿಟ್ಟು ಎಲ್ಲ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ. ಆಗ ನಮಗೆ ಪುರಂದರದ ರಾಯಗಢ ಮುಂತಾದ ಕೋಟೆಗಳನ್ನೆಲ್ಲ ವಶಪಡಿಸ್ಕೊಂಡ್ಮೇಲೆ 1665 ಪುರಂದರ ಒಪ್ಪಂದಕ್ಕೆ ಶಿವಾಜಿ ಒಪ್ಕೊಳ್ತಾರೆ. ಆ ಪುರಂದರ ಒಪ್ಪಂದದ ಪ್ರಕಾರ ಶಿವಾಜಿ 23 ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸ್ತಾನೆ, 12 ಕೋಟೆಗಳನ್ನು ಮಾತ್ರ ತನ್ನಲ್ಲಿ ಉಳಿಸ್ಕೊಂಡಿದ್ದ. ಬಟ್ ಈ ಒಪ್ಪಂದ ಮಾಡ್ಕೊಂಡಿದ್ದ ಉದ್ದೇಶ ಇಷ್ಟೇ, ಶಿವಾಜಿ ದಕ್ಷಿಣ ಭಾರತದ ಮೇಲೆ ಆಗಬಹುದಾದಂತಹ ಒಂದು ದೊಡ್ಡ ಗಂಡಾಂತರವನ್ನು ತಪ್ಪಿಸಲೇಬೇಕು ಅನ್ನೋ ಕಾರಣಕ್ಕಾಗಿ ಮೊಘಲರ ಆಧಿಪತ್ಯವನ್ನು ಮೊಟಕುಗೊಳಿಸಬೇಕು, ಮೂಲ ಅವ್ರ ಜೊತೆಗೆ ಒಂದು ರೀತಿ ಕಾಂಟ್ರಾಕ್ಟಲ್ಲಿ ಇರಬೇಕು ಅಂತ ಪ್ರಯತ್ನ ಪಟ್ಟ ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ಈಗ ಶಿವಾಜಿ ಒಪ್ಕೊಂಡಿದ್ದ ಆಗ್ರಾ ಭೇಟಿಯನ್ನು ಮಾಡ್ತೀನಿ ಅಂತ. ಈಗ ಔರಂಗಜೇಬನಿಗೆ ಕಪ್ಪ ಕಾಣಿಕೆಯನ್ನು ಕೊಡಲಿಕ್ಕೆ
ರಾಜ ಜೈಸಿಂಗ್ ಜೊತೆಗೆ ಮಾತುಕತೆ ಆಗುತ್ತೆ. ಈಗ ಶಿವಾಜಿ ತನ್ನ ಮಗ ಸಾಂಬಾಜಿಯನ್ನು 5,000 ಕುದುರೆಗಳ ಮನ್ಸಬ್ದಾರನಾಗಿ ಮಾಡಬೇಕಂತೇಳಿ ನಿರ್ಧಾರ ಆಗಿತ್ತು. ತನ್ನ ನಂತರ ತನ್ನ ಮಗನಿಗೂ ಕೂಡ ಇಲ್ಲೊಂದು ಆಧಿಪತ್ಯ ಸಿಗತ್ತೆ ಅನ್ನೋ ಕಾರಣಕ್ಕಾಗಿ ಶಿವಾಜಿ ಅದನ್ನು ಒಪ್ಕೊಂಡಿದ್ದ ಅಂತ ಕೂಡ ಹೇಳ್ತಾರೆ. ಈಗ ಶಿವಾಜಿ ಇದನ್ನೆಲ್ಲ ರಾಜ ಜೈಸಿಂಗ್ ಭರವಸೆ ಕೊಟ್ಟಿದ್ದ, ಯಾವುದೇ ಕಾರಣಕ್ಕೂ ನನ್ನ ಆತ್ಮಕ್ಕೆ ಚ್ಯುತಿಯಾಗದಂತೆ ನಾನು ನಿನ್ನ ನಡೆಸ್ಕೊಳ್ತೀನಿ ಅಂತ, ನಿನ್ನನ್ನು ಅಷ್ಟೇ ಗೌರವದಿಂದ ನೋಡ್ಕೊಳ್ತೀನಿ ಅಂತಲೂ ಕೂಡ ರಾಜ ಜೈಸಿಂಗ್ ಹೇಳಿದ. ಈಗ ರಾಜ ಜೈಸಿಂಗ್ ಜೊತೆಗೆ ಸೇರಿಬಿಟ್ಟು ಶಿವಾಜಿ ಮೊಘಲರ ಭೇಟಿಗೆ ಹೋದ 1666ರಲ್ಲಿ. ಆ ಭೇಟಿ ಸಂದರ್ಭದಲ್ಲೇ ಶಿವಾಜಿ ಆಗ್ರಾದಲ್ಲಿ ಮೊಘಲರ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಭೇಟಿ ಕೊಟ್ಟಾಗ ಶಿವಾಜಿಯನ್ನು ಒಬ್ಬ ಗೌರವಯುತ ರಾಜನನ್ನಾಗಿ ನಡೆಸ್ಕೊಳ್ಬೇಕಾಗಿತ್ತು ಔರಂಗಜೇಬ್. ಆದರೆ ಔರಂಗಜೇಬ್ ಅವನನ್ನು ಎಲ್ಲಿ ಕೂರಿಸಿದ್ದ ಅಂತಂದರೆ ತನ್ನ ಆಸ್ಥಾನದ ಕೊನೆಯಲ್ಲಿ, ಅದು ಒಂದು 500 ಕುದುರೆಗಳ ಸರ್ದಾರ್ ಮನ್ಸಬ್ದಾರ ಕೂತ್ಕೊಳ್ಳುವಂತಹ ಕ್ಷಣಿಕ ಜನರ ಸಾಲಲ್ಲಿ ಕೂರಿಸಿದ್ದ. ಇದನ್ನು ನೋಡೇ ಸಾಂಬಾಜಿ ಸಿಟ್ಟಿಗೆದ್ದು ಅವಲ್ಲೇ ಇವನನ್ನು ಕೊಂದು ಬಿಡ್ತೀನಿ ಅಂತ ಹೊರಟಿದ್ದ. ಆದರೂ ಶಿವಾಜಿ ತಾಳ್ಮೆ ವಹಿಸಿದ್ದ. ಇಲ್ಲ, ಒಂದು ಸಭೆಯಲ್ಲಿ ಈ ಥರ ಮಾಡೋದು ತಪ್ಪು, ಅದು ನೋಡೋಣ ಅಂತೇಳಿ ಕೊನೆಗೆ ಶಿವಾಜಿಯನ್ನು ಈ ರೀತಿ ಅವಮಾನ ಮಾಡಿಬಿಟ್ಟು ಒಪ್ಪಂದಕ್ಕಾಗಿ ಕರೆದು ಈಗ ಶಿವಾಜಿಯನ್ನು ಬಂಧನಕ್ಕೆ ಇಳಿಪಡಿಸಿದ. ರಾಜಭಟರೆಲ್ಲ ಸೇರ್ಕೊಂಡು ಶಿವಾಜಿಯನ್ನು ಬಂಧನಕ್ಕೆ ಹಾಕಿದ್ರು. ಬಂಧನಕ್ಕೆ ಹಾಕಿದಾಗಲೂ ಶಿವಾಜಿ ಅಲ್ಲಿರೋ ರಾಜಭಟರನ್ನೇ ಮಾತುಕತೆಯಲ್ಲಿ ಒಪ್ಸ್ಕೊಂಡಿದ್ದ. ಕೊನೆಗೆ ಶಿವಾಜಿ ಅನಾರೋಗ್ಯನಂತೆ ನಟಿಸ್ತಾ ಹೋದ. ಯಾವಾಗ ಅನಾರೋಗ್ಯ ಅಂತ ನಟಿಸಿದ್ನೋ ಈಗ ಸಿಹಿ ತುಂಬಿದ ಬುಟ್ಟಿಗಳು, ದಾನ ಮಾಡೋದಕ್ಕೆ ಹಣ್ಣುಗಳು, ಇಂಥವನ್ನೆಲ್ಲ ಹೊರಗೆ ಕಳಿಸ್ತಾ ಇದ್ರು. ಇಂಥ ಕಳಿಸೋ ಸಂದರ್ಭದಲ್ಲೇ ಈ ಅವಕಾಶವನ್ನು ನೋಡಿ ಆ ಬುಟ್ಟಿಯ ಒಳಗಡೆ ಅಡಗಿಕೊಂಡು ಸಾಂಬಾಜಿಯೊಂದಿಗೆ ಶಿವಾಜಿ ಹೊರಗೆ ಬರ್ತಾನೆ. ಹೊರಗೆ ಬಂದು ಸನ್ಯಾಸಿ ವೇಷವನ್ನು ಧರಿಸಿ ವಾರಣಾಸಿ ಮುಖಾಂತರ ದಕ್ಷಿಣ ಭಾರತಕ್ಕೆ ಪುನಃ ತಲುಪ್ತಾನೆ. ತಲುಪಿದಾಗಲೇ ಶಿವಾಜಿ ನಾನು ಇಲ್ಲಿಂದ ತಪ್ಸ್ಕೊಂಡಿದ್ದೀನಿ ಅನ್ನೋ ವಿಚಾರ ಗೊತ್ತಾಗತ್ತೆ. ಸೊ ಈಗ ಮತ್ತೆ ಪುನಃ ಹೋರಾಟಗಳು ನಡೀತು. ಹೀಗೆ ಅವನು ಸನ್ಯಾಸಿ ವೇಷದಲ್ಲಿ ರಾಜ್ಯವನ್ನು ತಲುಪಿ ಶಿವಾಜಿ 2 ಬಾರಿ ಸೂರತ್ತನ್ನು ಲೂಟಿ ಮಾಡಿ ತಾನು ಬಿಟ್ಕೊಟ್ಟಿದ್ದಂಥ ಹಣ ಮತ್ತೆ ಒಟ್ಟುಗೂಡಿಸ್ದ. ಹಿಂದೆ ಮೊಘಲರಿಗೆ ಬಿಟ್ಕೊಟ್ಟಿದ್ದಂತಹ ಎಲ್ಲ ಕೋಟೆಗಳನ್ನು ಅವನು ಪುನಃ ವಶಪಡಿಸ್ಕೊಂಡು ಔರಂಗಜೇಬನಿಗೆ ಅವನನ್ನು ನಿರ್ಧರಿಸೋಕ್ಕೆ ಸಾಧ್ಯವೇ ಆಗಲಿಲ್ಲ. ಯಾವಾಗಲೂ ಅವನನ್ನು ನಿಗ್ರಹಿಸೋದಕ್ಕಾಗಲ್ಲ ಅನ್ನೋ ದಕ್ಕನ್ಗೆ ಬಂದು ಅಹಮದಾಬಾದಲ್ಲೇ ಉಳ್ಕೊಳ್ಳೋವಂಥ ಪರಿಸ್ಥಿತಿ ಬಂತು ಔರಂಗಜೇಬನಿಗೆ. ಅಷ್ಟು ಔರಂಗಜೇಬನಿಗೆ ಕಾಟ ಕೊಡ್ತಾನೆ ಶಿವಾಜಿ. ಮರಾಠ ಸಾಮ್ರಾಜ್ಯದ ಒಂದು ದೊಡ್ಡ ಆಧಿಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಮೊಘಲರ ಎಲ್ಲ ಕೋಟೆಗಳನ್ನು ಲೂಟಿ ಮಾಡೋದು, ಅವ್ರ ಕ್ಷೇತ್ರಗಳಲ್ಲಿ ಚೌತ್ ಮತ್ತು ಸರ್ದೇಶ್ಮುಖಿ ಅಂತ ತೆರಿಗೆಗಳನ್ನು ವಸೂಲಿ ಮಾಡೋದು, ಹಾಗೆ ವಸೂಲಿ ಮಾಡೋದ್ರ ಮುಖಾಂತರ ಮೊಘಲರಿಗೆ ಸಲ್ತಿದ್ದಂಥ ಆದಾಯದ ಕೊರತೆಯನ್ನು ಕೂಡ ಇವನು ಸೃಷ್ಟಿ ಮಾಡಿದ್ದ. ಹಾಗಾಗಿ ದಕ್ಕನ್ನ ಬಹು ದೊಡ್ಡ ತಲೆನೋವಾಗಿ ಔರಂಗಜೇಬನಿಗೆ ಈ ಶಿವಾಜಿ ಕಾಣಿಸ್ಕೊಂಡಿದ್ದು ನಾವಿಲ್ಲಿ ನೋಡ್ತೀವಿ. ಇಷ್ಟೆಲ್ಲ ಆದ ಮೇಲೆ ಸಾಮಾನ್ಯವಾಗಿ ಎಲ್ಲ ಮಹಾರಾಜರ ವಿಚಾರದಲ್ಲಿ ನಡೆಯೋದೇ ಬೇರೆ, ಶಿವಾಜಿ ವಿಚಾರದಲ್ಲಿ ನಡೆದಿರೋದೇ ಬೇರೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಎಲ್ಲ ರಾಜ ಕಿರೀಟಧಾರಣೆ ಆದಮೇಲೆ ಸಾಮ್ರಾಜ್ಯ ಆಡಳಿತ ವ್ಯವಸ್ಥೆ ನೋಡ್ಕೊಂಡ್ರೆ, ಇಲ್ಲ, ಹಂಗಿಲ್ಲ. ಶಿವಾಜಿ ತಾನೇ ತನ್ನ ಸಾಮ್ರಾಜ್ಯವನ್ನು ಕಟ್ಕೊಳ್ಬೇಕಾಗಿತ್ತು. ಹಾಗಾಗಿ ರಾಜ್ಯವನ್ನು ಸೂರತ್ ಲೂಟಿ ಇದೆಯಲ್ಲ, ಅದು ದೊಡ್ಡ ಪ್ರಮಾಣದ್ದು. ಅದರಲ್ಲೂ ಔರಂಗಜೇಬ್ ಮಾಡಿದಂಥ ಅವಮಾನದಿಂದಲೇ ಶಿವಾಜಿ ತನಗೆ ಬೇಕಾಗಿರ್ತಕ್ಕಂಥ ಆದಾಯ ಪ್ಲಸ್ ಕೋಟೆಗಳನ್ನು ಅಷ್ಟು ಗೆದ್ಕೊಂಡಿದ್ದೆ. ಆವಾಗ ಇಷ್ಟು ಆದಾಯ ಗಳಿಸಿದ ಮೇಲೆ ಶಿವಾಜಿ ತನ್ನ ಮರಾಠ ಸಾಮ್ರಾಜ್ಯದ ಆಧಿಪತ್ಯ ಈಗ ಭದ್ರವಾಗಿದೆ ಅಂತ ಅಂದ್ಕೊಳ್ಳೋ ಸಂದರ್ಭದಲ್ಲೇ ಅವನು ತನ್ನ ಕಿರೀಟಧಾರಣೆ ಮಾಡ್ಕೊಂಡ. ಆದರೆ ದುರಾದೃಷ್ಟವಶಾತ್ ಅವನು ಕಿರೀಟಧಾರಣೆ ಮಾಡ್ಕೊಂಡು ಕೆಲ ವರ್ಷಗಳಲ್ಲಿ ಮರಣ ಹೊಂದ್ತಾನೆ. ಹೀಗೆ ರಾಯಗಢದಲ್ಲಿ ಆತ ಕಿರೀಟಧಾರಣೆ ಮಾಡ್ಕೊಂಡು ಅವತ್ತಿಂದ ಅವನಿಗೆ ಬಂತು ಛತ್ರಪತಿ ಅಂತ. ಛತ್ರಪತಿ ಅಂದರೆ ಸರ್ವಧರ್ಮ ಸಹಿಷ್ಣುತಾ ಭಾವನೆಯಲ್ಲಿ ಸರ್ವರನ್ನ ಓಲೈಸುವ ಮತ್ತು ಆರೈಕೆ ಮಾಡುವ ರಾಜ ಅನ್ನುವಂಥ ಬಹಳ ದೊಡ್ಡದಾಗಿ ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡ್ತಾರೆ. ಏನೇ ಕೊಡಲಿ ಅದು ಛತ್ರಪತಿ ಅನ್ನುವಂಥ ಬಿರುದಿತ್ತು. ಮುಂದೆ ಶಿವಾಜಿ ಜಿಂಜಿ, ವೆಳ್ಳೂರು, ಹುಬ್ಬಳ್ಳಿ ಇಲ್ಲಿ ತನಕನೂ ಕೂಡ ಆಕ್ರಮಿಸಿದೆ. ತಾಂಜಾವೂರಿನ ರಾಜನಾಗಿದ್ದಂಥ ಅವನ ಮಲ ಸಹೋದರ ವೆಂಕೋಜಿಯನ್ನು ಕೂಡ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಮುಂದೆ ಇವನ ಮಲ ಸಹೋದರ ಏಕೋಜಿಯನ್ನು ಕೂಡ ಬೆಂಗಳೂರಲ್ಲಿ ನಿಲ್ಲಿಸಿ, ನಿಮಗೆಲ್ಲ ಗೊತ್ತಿದೆ ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲಿ ಕೂಡ ಓದ್ತಾ ಇರ್ತೀರ, ಅವ್ರನ್ನೆಲ್ಲ ದಕ್ಷಿಣ ಭಾರತದಲ್ಲಿ ನಿಲ್ಲಿಸಿ ಇಡೀ ದಖನ್ನ ಚೌತ್ ಮತ್ತು ಸರ್ದೇಶ್ಮುಖಿ ತೆರಿಗೆಗಳನ್ನು ವಸೂಲಿ ಮಾಡೋಷ್ಟು ಮಟ್ಟಿಗೆ ಶಿವಾಜಿ ತಮಿಳುನಾಡು ಅಪ್ ಟು ಮಧ್ಯಪ್ರದೇಶ, ಒಡಿಸ್ಸಾ, ಇನ್ನು ಉತ್ತರ ಭಾರತದ ಮಧ್ಯಪ್ರದೇಶದ ಮಾಳ್ವಾ ಪ್ರಾಂತ್ಯದ ಅಷ್ಟು ಪ್ರದೇಶಗಳ ತೆರಿಗೆ ಬರೋ ಹಾಗೆ ಮಾಡಿ ಇನ್ನೇನು ಸದೃಢನಾಗಬೇಕು ಅನ್ನೋ ಸಂದರ್ಭದಲ್ಲಿ ಶಿವಾಜಿ 1680ರಲ್ಲಿ ಮರಣ ಹೊಂತಾನೆ. ಬಟ್ ಇದಿಷ್ಟು ಶಿವಾಜಿ ಜೀವನದಲ್ಲಿ ಬಹಳ ಅದ್ಭುತವಾಗಿ ನಡೆದಂತಹ
ಒಂದು ಹೋರಾಟದ ಪರಿಕಲ್ಪನೆ. ನೆನಪಿಟ್ಕೊಳ್ಳಿ, ಮೊದಲ ಬಾರಿಯ ಹೋರಾಟ ತೋರಣದುರ್ಗದ ಹೋರಾಟದಿಂದ ಹಿಡಿದು ಅಟ್ ಲಾಸ್ಟ್ ಸೂರತ್ವರೆಗಿನ ಹೋರಾಟ, ಅದಾದಮೇಲೆ ದಖನ್ನಲ್ಲಿ ತನ್ನ ಸಾಮ್ರಾಜ್ಯವನ್ನು ಬಲಪಡಿಸ್ಕೊಂಡಿದ್ದು. ಆ ಟೈಮಲ್ಲಿ ಔರಂಗಜೇಬ್ ಕೂಡ ಅಹಮದಾಬಾದ್ ನಗರದಲ್ಲಿ ಇದ್ದರೂ ಕೂಡ ಏನೂ ಮಾಡ್ಕೊಳ್ಳದಿರೋ ಸ್ಥಿತಿಗೆ ಬಂದೋಗಿದ್ದ ಔರಂಗಜೇಬ್. ಹಾಗಾಗಿ ಔರಂಗಜೇಬ್ ಕೂಡ ತನ್ನ ಕೊನೆಯ ಅಂತ್ಯದಲ್ಲಿ ಹೇಳ್ತಾನೆ, ದಖನ್ನಿನ ಹುಣ್ಣು ನನ್ನ ಸಾವಿಗೆ ಬಹುದೊಡ್ಡ ಕಾರಣವಾಯಿತು ಅಂತ. ಹಾಗಾಗಿ ಅಹಮದಾಬಾದ್ನ ಆ ಕ್ಷೇತ್ರದಲ್ಲಿ ಔರಂಗಜೇಬ್ ಆ ಹೇಳಿಕೆ ಕೊಟ್ಟಿರೋದು ಈಗಲೂ ಕೂಡ ನಾವು ನೋಡ್ತಾ ಇರ್ತೀವಿ. ಇನ್ನು ಶಿವಾಜಿ ಯಾವಾಗ ಈ ಎಲ್ಲ ವಿಚಾರಗಳಾಯಿತು, ಅವನ ಆಡಳಿತ ಪದ್ಧತಿ ಇವತ್ತು ಕೂಡ ಇತಿಹಾಸದಲ್ಲಿ ಒಂದು ವಿಶೇಷವಾಗಿ ಉಳ್ಕೊಳ್ಳುತ್ತೆ. ಏನು ವಿಶೇಷವಾಗಿ ಉಳ್ಕೊಳ್ಳುತ್ತೆ ಅಂತಂದರೆ, ಅವನ ಆಡಳಿತ ಪದ್ಧತಿಯಲ್ಲಿ ಮರಾಠಿ ಭಾಷೆಯನ್ನು ಮೊಟ್ಟ ಮೊದಲ ಬಾರಿಗೆ ಆಡಳಿತ ಭಾಷೆಯನ್ನಾಗಿ ಮಾಡ್ದ. ಬಟ್ ಅವನು ಇಡೀ ಆಡಳಿತವನ್ನು ಸಿಸ್ಟಮೆಟಿಕ್ ಆದಂಥ ಆಡಳಿತದಲ್ಲಿ ಹೇಳ್ತಾರೆ, ಅದನ್ನೇ ಅಷ್ಟಪ್ರಧಾನ ವ್ಯವಸ್ಥೆ ಅಂತ. ಅಷ್ಟಪ್ರಧಾನ ವ್ಯವಸ್ಥೆ ಅಂತಂದರೆ 8 ಜನ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳನ್ನು ಒಳಗೊಂಡಂಥ ಒಂದು ಪದ್ಧತಿ ಇದು. ಈ ಪದ್ಧತಿಯಲ್ಲಿ ಆತ ಕೇಂದ್ರೀಕೃತ ಆಡಳಿತ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಬಟ್ ಈ ಕೇಂದ್ರೀಕೃತ ಆಡಳಿತ ಪದ್ಧತಿಯಲ್ಲಿ ಯಾವತ್ತೂ ಕೂಡ ಇವನು ನಿರಂಕುಶಾಧಿಕಾರಿಯಾಗಿ ಯಾವತ್ತೂ ನೋಡ್ಕೊಂಡಿಲ್ಲ. ನಿರಂಕುಶಾಧಿಕಾರತ್ವ ಯಾವಾಗಲೂ ಮಾಡಿಕೊಂಡಿಲ್ಲ. ರಾಜ್ಯಾಡಳಿತದ ಅಧಿಕಾರಿಯಾಗಿ ಪ್ರತಿಯೊಬ್ಬರ ಮನವೊಲಿಸಿ ಅದ್ಭುತವಾದಂಥ ಆಡಳಿತ ಶ್ರೇಣಿಗಳನ್ನು ಕೊಟ್ಟವನೇ ಶಿವಾಜಿ. ಹಾಗಾಗಿ ಶಿವಾಜಿ ಜೀವನದಲ್ಲಿ ಕೇಂದ್ರೀಕೃತ ಆಡಳಿತ ಪದ್ಧತಿ ಭಾಳ ವಿಶೇಷವಾಗತ್ತೆ. ಅಷ್ಟಪ್ರಧಾನ ವ್ಯವಸ್ಥೆಯಲ್ಲಿ 8 ಮಂತ್ರಿಗಳನ್ನು ಒಳಗೊಂಡಿತ್ತು. ಮತ್ತು ನಾವು ದಕ್ಷಿಣ ಭಾರತದಲ್ಲಿ ನೋಡ್ತೀವಿ, ಚಿಕ್ಕದೇವರಾಜ ಒಡೆಯರ್ ಅಂದ ತಕ್ಷಣ 18 ಕಚೇರಿ ಅಂತ ಹೇಳ್ತೀವಿ. ಬಟ್ ಅದು ಶಿವಾಜಿಯ ಆಡಳಿತ ಸಿಸ್ಟಮಲ್ಲೂ ನೀವು ನೋಡಿದ್ರೆ ಅಷ್ಟಪ್ರಧಾನರು, 18 ಇಲಾಖೆಗಳು, ಇದು ಅವನ ಕಾಲದಲ್ಲಿತ್ತು. ಬಹಳ ಅದ್ಭುತವಾಗಿ ಈ ಒಂದು ಇಲಾಖೆಗಳ ಮುಖಾಂತರವಾಗಿ ಅಧಿಕಾರದ ವಿಕೇಂದ್ರೀಕರಣ ಅಂತ ಕರಿತೀವಿ, ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್ ಅಂತ ಏನು ಕರಿತೀವಿ. ಹಾಗೆ ಪವರ್ಸ್ನ ಡಿಸೆಂಟ್ರಲೈಸ್ ಮಾಡಿಬಿಟ್ಟು ಗ್ರಾಮದಿಂದ ಹಿಡಿದು ರಾಜಧಾನಿಯವರೆಗೆ ಅಧಿಕಾರವನ್ನು ಇಲಾಖೆಗಳ ಅಂಡರಲ್ಲಿ ನಿರ್ದಿಷ್ಟವಾದ ಅಧಿಕಾರಿಗಳನ್ನು ನೇಮಕ ಮಾಡೋದ್ರ ಮುಖಾಂತರ ಸುವ್ಯವಸ್ಥಿತವಾದಂಥ ಆಡಳಿತವನ್ನು ಈ ಶಿವಾಜಿ ತಂದಿದ್ದ ಅವನ ಕಾಲದಲ್ಲಿ. ಹಾಗಾಗಿ ಅವನ ಕಾಲದ ಅಷ್ಟಪ್ರಧಾನರನ್ನು ನೀವು ನೋಡಬೇಕಾದ್ರೆ ಬಹಳ ಇಂಟ್ರೆಸ್ಟಿಂಗಾಗಿ ಅಷ್ಟಪ್ರಧಾನರು ಸಿಗ್ತಾರೆ ನಿಮಗೆ. ಅದರಲ್ಲಿ ಪೇಶ್ವೆಗಳು ಅಂತ ಕರಿತೀವಿ. ಪೇಶ್ವೆಗಳ ವಿಚಾರದಲ್ಲಿ ಭಾಳಷ್ಟು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಇವತ್ತು ಅದನ್ನು ನಿಮಗೂ ಕೂಡ ಕ್ಲಿಯರ್ ಮಾಡ್ತೀವಿ. ಯಾಕೆ ಅಂತೀರಾ? ಪೇಶ್ವೆ ಅಂದರೆ ಪ್ರಧಾನಮಂತ್ರಿ, ಅದಷ್ಟೇ ಅಲ್ಲ, ಜನರ ಕ್ಷೇಮ ಮತ್ತು ರಾಜ್ಯದ ಹಿತಗಳನ್ನು ನೋಡ್ಕೊಳ್ಳೋ ಕೆಲಸನೂ ಒಂದು. ಮೊಟ್ಟ ಮೊದಲ ಪೇಶ್ವೆ ಯಾರು ಅಂತ ಯಾವಾಗಲೂ ನಮ್ಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಲ್ಲಿ ಕೇಳ್ತಾರೆ. ಭಾಳಷ್ಟು ಜನ ಬಾಲಾಜಿ ವಿಶ್ವನಾಥ್ ಹೆಸರು ಹೇಳ್ತಾರೆ. ಬಾಲಾಜಿ ವಿಶ್ವನಾಥ್ ಬರೋದು ಯಾವಾಗ? ಆ ಪೇಶ್ವೆ ಯಾರು, ಈ ಪೇಶ್ವೆಗಳು ಯಾರು ಅಂತ ಹೇಳ್ತೀನಿ ನಿಮಗೆ. ಇಲ್ಲಿ ಪೇಶ್ವೆಗಳ ಆಡಳಿತ ಇದ್ದಿದ್ದು ಶಿವಾಜಿಯ ಆಡಳಿತ ಅವಧಿಯಲ್ಲೇ ಶುರುವಾಗಿತ್ತು. ಆವಾಗ ಶಿವಾಜಿ ನೇಮಕ ಮಾಡಿದ ಮೊಟ್ಟ ಮೊದಲ ಪೇಶ್ವೆ ಯಾರು ಅಂದರೆ ಮೋರೋಪನ್ ತ್ರಿಯಾಂಬಕ್ ಪಿಂಗಳೆ ಅಂತ ಕರಿತೀವಿ. ಇವನು ಯಾರು ಅಂತಂದರೆ ಇವನೊಬ್ಬ ಕ್ಷತ್ರಿಯ. ನೆನ್ಪಿಟ್ಕೊಳ್ಳಿ, ಇವನು ಕ್ಷತ್ರಿಯ ಪೇಶ್ವೆ. ಬಟ್ ನಾವು ಬಾಲಾಜಿ ವಿಶ್ವನಾಥ್, ಬಾಲಾಜಿ ಬಾಜಿರಾವು, 1ನೇ ಬಾಜಿರಾಯ, ಆಮೇಲೆ ಮಾಧವರಾವ್, ಅದಾದ ನಂತರ ಏನು ನಾವು ಓದ್ತೀವಿ, ಆ ಪೇಶ್ವೆಗಳೆಲ್ಲರೂ ಕೂಡ ಅವರು ಬ್ರಾಹ್ಮಣರು. ಅವರು ಎರಡಕ್ಕೂ ವ್ಯತ್ಯಾಸ ಇದೆ. ನೀವು ಕ್ಷತ್ರಿಯ ಪೇಶ್ವೆಗಳನ್ನು ನೇಮಕ ಮಾಡಿದ್ದು ಶಿವಾಜಿ. ಬ್ರಾಹ್ಮಣ ಪೇಶ್ವೆಗಳು ಬಂದಿದ್ದು ಯಾವಾಗ? ಶಿವಾಜಿಯ ಮೊಮ್ಮಗ ಸಾಹು ಮಹಾರಾಜ್ ಬರ್ತಾನೆ. ಔರಂಗಜೇಬ್ ಮರಣದ ನಂತರ ಸಾಹುವನ್ನು ಜೈಲಿಂದ ಬಿಡುಗಡೆ ಮಾಡ್ತಾರೆ. ದಕ್ಷಿಣ ಭಾರತಕ್ಕೆ ಬರ್ತಾನೆ, ಸತಾರಾ ಪ್ರಾಂತ್ಯಗಳನ್ನ ಇಟ್ಕೊಂಡು ಆಡಳಿತ ಮಾಡಬೇಕು ಅಂತ. ಹಾಗೆ ಆಡಳಿತ ಮಾಡಬೇಕು ಅಂತ ಬಂದ ಸಂದರ್ಭದಲ್ಲೇ ಆ ಸಾಹು ಇದ್ನಲ್ಲ, ಪಾಪ ಅವನಿಗೆ ಅವಾಗ 80 ವರ್ಷ. ಅಂಥವ್ನು ಇನ್ನೇನು ರಾಜ್ಯಭಾರ ಮಾಡ್ತಾರೆ? ಆಗ ಇವನನ್ನು ರಾಜ್ಯ ಪದವಿಗೆ ಕೂರಿಸಿದವನೇ ಬಾಲಾಜಿ ವಿಶ್ವನಾಥ್. ಆ ಬಾಲಾಜಿ ವಿಶ್ವನಾಥ್ ಕೂರಿಸಿ ಪುನರ್ ಮರಾಠ ಸಂಸ್ಥಾನದ ಕೆಲಸಗಳನ್ನು ಮಾಡ್ದ. ಹಾಗಾಗಿ ಅಲ್ಲಿ ರಾಜ ವೀಕ್ ಆಗ್ತಾ ಬಂದ. ನೆನ್ಪಿಟ್ಕೊಳ್ಳಿ, ಇಲ್ಲಿ ರಾಜ ವೀಕ್ ಆಗಿದ್ದ, ಪೇಶ್ವೆ ಪ್ರಬಲರಾಗ್ತಾ ಬಂದರು. ಹಾಗಾಗಿ ಪೇಶ್ವೆ ಬಾಲಾಜಿ ವಿಶ್ವನಾಥ್ ಬರ್ತಾರೆ. ಬಾಲಾಜಿ ವಿಶ್ವನಾಥಿಂದ ಮುಂದೆ ಪೇಶ್ವೆಗಿರಿ ಅಲ್ಲಿ ವಂಶ ಪಾರಂಪರ್ಯ ಆಗಿದೆ. ನೆನ್ಪಿಟ್ಕೊಳ್ಳಿ, ಅಲ್ಲಿ ಪೇಶ್ವೆಗಳು ವಂಶ ಪಾರಂಪರ್ಯ ಆಗಿದ್ದಾರೆ. ಬಟ್ ಇಲ್ಲಿ ಪೇಶ್ವೆಗಳನ್ನು ಮಾಡುವಾಗ ಶಿವಾಜಿ ಯಾವುದೇ ಕಾರಣಕ್ಕೂ ವಂಶ ಪಾರಂಪರ್ಯ ಮಾಡಲಿಲ್ಲ, ಅರ್ಹತೆ ಆಧಾರದ ಮೇಲೆ ಮಾಡ್ತಾ ಇದ್ದ. ಹಾಗಾಗಿ ಇದು ಮೋರೋಪನ್ ತ್ರಿಯಾಂಬಕ್ ಪಿಂಗಾಳೆ ಏನಿದೆ, ಇವನು ಮೊಟ್ಟ ಮೊದಲ ಪೇಶ್ವೆ ಶಿವಾಜಿ ಕಾಲದಲ್ಲೇ ಇದ್ದವನು. ನೆಕ್ಸ್ಟು ಅಮಾತ್ಯರು ಅಂತಿದ್ರು, ಹಣಕಾಸು ಮಂತ್ರಿಯಾಗಿದ್ದವನು ಇವನು ರಾಮಚಂದ್ರ ನೀಲಕಂಠ ಅಂತಕ್ಕಂಥವನೇ. ಇಡೀ ಶಿವಾಜಿಯ ಫೈನಾನ್ಷಿಯಲ್ ಸ್ಟ್ರಕ್ಚರ್ನ ಭಾಳ ಚೆನ್ನಾಗಿ ನೋಡಿಕೊಟ್ಟವನು.
ನಮ್ಮಲ್ಲಿ ಹೇಳ್ತಾರೆ ಚೌತ್ ಮತ್ತು ಸರ್ದೇಶ್ಮುಖಿ ಈ ಥರದ ಒಂದು ಹೊಸ ಟ್ರಿಕ್ಕನ್ನು ತೆರಿಗೆನಲ್ಲಿ ತಂದೋರು ಯಾರು ಅಂತಂದ್ರೆ ನಾವು ಶಿವಾಜಿ ಹೇಳ್ತೀವಿ. ಆ ಇಡೀ ಪ್ಲಾನ್ ರೆಡಿ ಮಾಡಿದವನೇ ರಾಮಚಂದ್ರ ನೀಲಕಂಠ ಅಂತ. ಅವ್ರ ಬಗ್ಗೆ ನೀವು ಓದಬೇಕು. ನೆಕ್ಸ್ಟ್ ಮಂತ್ರಿ, ಇತಿಹಾಸಕಾರ ಆಗಿದ್ದ, ರಾಜನ ದೈನಂದಿನ ಚಟುವಟಿಕೆಗಳನ್ನು ನೋಡ್ಕೊಳ್ತಿದ್ದ ದತ್ತಾಜಿ ತ್ರಿಯಾಂಬಕ್ ಅಂತವರು ಶಿವಾಜಿಗೆ ಬಹಳ ದೊಡ್ಡ ಮಂತ್ರಿ ವರ್ಯನಾಗಿ ಕೆಲಸ ಮಾಡಿದಂಥವ್ನು. ಪಶ್ಚಿಮ ಘಟ್ಟಗಳ ನಾಡಲ್ಲಿ ಅತ್ಯಧಿಕ ಆದಾಯ ಇದೆ, ಇದನ್ನು ಮರಾಠ ಸಾಮ್ರಾಜ್ಯಕ್ಕೆ ತರಲೇಬೇಕು ಅಂತ ಹೇಳಿಕೊಟ್ಟವನೇ ದತ್ತಾಜಿ ತ್ರಿಯಾಂಬಕ್. ಯಾಕೆ ಇವ್ರ ಹೆಸರನ್ನೆಲ್ಲ ಹಾಕಿ ನಿಮ್ಗೆ ಹೇಳ್ತೀನಿ ಅಂತಂದರೆ, ಶಿವಾಜಿ ಅಂದ ತಕ್ಷಣ ಕೇವಲ ಒಂದು ಶಿವಾಜಿ ಫೋಟೋ ನೋಡ್ಬಿಟ್ಟು ಶಿವಾಜಿನೇ ಮಾಡಿಟ್ಟ ಅನ್ನೋದಲ್ಲ. ಶಿವಾಜಿಗೆ ಇಷ್ಟು ಅದ್ಭುತವಾದ ಕೆಲಸ ಮಾಡೋರಿದ್ದರು ಅವ್ರ ಹಿಂದ್ಗಡೆ. ಮೋರೋಪ್ಪನ್ ತ್ರಿಯಾಂಬಕ್ ಪಿಂಗಳೆ, ರಾಮಚಂದ್ರ ನೀಲಕಂಠ, ದತ್ತಾಜಿ ತ್ರಿಯಾಂಬಕ್ ಇವರೆಲ್ಲರೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ಮುಂದೆ ನಾವು ಸುಮಂತನಾಗಿ ನೋಡ್ತೀವಿ, ವಿದೇಶಾಂಗ ವ್ಯವಹಾರಗಳು ನೋಡ್ಕೊಂಡವನು, ಇದರ ಉಸ್ತುವಾರಿ ಮಾಡ್ಕೊಂಡವನು ರಾಮಚಂದ್ರ ತ್ರಿಯಾಂಬಕ್. ನೀವು ನೋಡಿದ್ರಿ 1465 ಪುರಂದರಗಡ ಒಪ್ಪಂದ ಇದೆಯಲ್ಲ, ಅದರ ನೇತೃತ್ವ ವಹಿಸಿದ್ದೆ ರಾಮಚಂದ್ರ ತ್ರಿಯಾಂಬಕ್. ಶಿವಾಜಿ ಮತ್ತು ರಾಜ ಜೈಸಿಂಗ್ ನಡುವೆ ಒಪ್ಪಂದ ಆಗಿತ್ತು ಅಂತ ಹೇಳ್ತೀವಿ. ಒಪ್ಪಂದದ ಕಂಡೀಷನ್ಸ್ಗಳನ್ನು ಭಾಳ ನೀಟಾಗಿ ಶಿವಾಜಿಗೆ ಮೂಲ ಕೋಟೆಗಳನ್ನು ಬಿಟ್ಟು ಕೊಡ್ದೇ ಕೇವಲ 24 ಕೋಟೆಗಳನ್ನು ಮಾತ್ರ ಬಿಟ್ಕೊಡೋದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದಿದೆಯಲ್ಲ, ಆ ಟ್ರಿಕ್ ಮಾಡಿದ್ದೆಲ್ಲ ರಾಮಚಂದ್ರ ತ್ರಿಯಾಂಬಕ್. ಹೀಗಾಗಿ ಇವರು ಒಬ್ಬೊಬ್ಬರು ಹಿಂದೆ ಒಂದೊಂದು ಅದ್ಭುತವಾದ ಸ್ಟೋರಿಗಳು ಇತಿಹಾಸದಲ್ಲಿ ನಿಮ್ಗೆ ಸಿಗುತ್ತೆ. ಇನ್ನು ಸಚಿವನಾಗಿ ಇದ್ದವನು ರಾಜಪತ್ರ ವ್ಯವಹಾರಗಳನ್ನು ನೋಡ್ಕೊಳ್ಬೇಕು. ಪಂಡಿತ್ ರಾಮ್ ಅಂತಿದ್ರು, ಅವನು ದಾನಾಧ್ಯಕ್ಷ, ಎಲ್ಲ ಧಾರ್ಮಿಕ ವರ್ಗಗಳು ದತ್ತಿಗಳನ್ನು ನೋಡ್ಕೊಳ್ತಾ ಇದ್ದ. ಸೇನಾಪತಿ ಸರಿ ನೌಬತ್ ಅಂತ ಕರಿತೀವಿ, ಸೈನ್ಯದ ಮುಖ್ಯಸ್ಥನಾಗಿದ್ದ. ಇನ್ನು ನ್ಯಾಯಾಧೀಶ, ಮುಖ್ಯ ನ್ಯಾಯಾಧೀಶ ಮತ್ತು ನಾಗರಿಕ ಹಾಗೂ ಸೈನಿಕ ನ್ಯಾಯಾಲಯಗಳಿಗೆ ಈತನೇ ಜವಾಬ್ದಾರಿಯಾಗಿ ನೋಡ್ಕೊಳ್ತಾ ಇದ್ದ. ಇದು ನಿಮಗೆ ಗೊತ್ತು. ಇನ್ನು ಪ್ರಾಂತೀಯ ಆಡಳಿತದಲ್ಲಿ ಬಂದರೆ ಭಾರತಕ್ಕೆ ಮೊಟ್ಟ ಮೊದಲ ಸ್ವರಾಜ್ಯ ಕಲ್ಪನೆಯನ್ನು ಕೊಟ್ಟವನೇ ಶಿವಾಜಿ. ನಮ್ಮಲ್ಲಿ ಸ್ವರಾಜ್ಯ ಅಂದ ತಕ್ಷಣ ನಾವೇನು ಮಾಡ್ತೀವಿ ಅಂತಂದರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯ ಫ್ರೀಡಮ್ ಮೂಮೆಂಟಿಗೆ ಬಂದುಬಿಡ್ತೀವಿ. ಅದು ನೋ. ಫ್ರೀಡಮ್ ಮೂಮೆಂಟಿಗೆ ಬರೋಕ್ಕಿಂತ ಮುಂಚೆ ನೀವೇನು ಬಾಲಗಂಗಾಧರ್ ತಿಲಕ್ ವಿಚಾರಧಾರೆ ನೋಡ್ತೀರಲ್ಲ, ಆ ಬಾಲಗಂಗಾಧರ್ ತಿಲಕ್ ವಿಚಾರಧಾರೆಯ ಹಿಂದ್ಗಡೆ ಇದ್ದಂಥ ಬಹುದೊಡ್ಡ ಕಲ್ಪನೆ ಅಂದರೆ ಈ ಸ್ವರಾಜ್ಯದ ಕಲ್ಪನೆ. ಈ ಸ್ವರಾಜ್ಯದ ಕಲ್ಪನೆಯನ್ನು ಕೊಟ್ಟವರೇ ಶಿವಾಜಿ ಕಾಲದಲ್ಲಿ, ಅದು ಪ್ರಾಂತೀಯ ಆಡಳಿತದಲ್ಲಿ. ಹಾಗಾಗಿ 4 ಪ್ರಾಂತ್ಯಗಳಿತ್ತು, ಅವುಗಳ ಉಸ್ತುವಾರಿಗೆ ಸರ್ದೇಶ್ಮುಖ್ ಅಂತಕ್ಕಂಥ ಅಧಿಕಾರಿಯನ್ನು ನೇಮಕ ಮಾಡಿದ್ದ. ಪ್ರಾಂತ್ಯಗಳ ಹೆಡ್ ಆಗಿದ್ದವರೇ ಈ ಸರ್ದೇಶ್ಮುಖ್ ಅಂತಕ್ಕಂಥ ರಾಜ್ಯಪಾಲರು. ಪ್ರಾಂತ್ಯಗಳನ್ನು ದೇಶ್ ಅಂಥೇಳಿ ಕರೀತಾ ಇದ್ರು. ಅವುಗಳನ್ನು ಕೂಡ ಮತ್ತೆ ಫರ್ದರ್ ಡಿವೈಡ್ ಮಾಡ್ತಾನೆ ಜಿಲ್ಲೆಗಳಾಗಿ. ಜಿಲ್ಲೆಗಳ ಉಸ್ತುವಾರಿಗೆ ಈ ದೇಶ್ಮುಖ್ಗಳನ್ನು ನೇಮಕ ಮಾಡಿದ್ದ. ಮತ್ತೆ ಮುಂದೆ ದೇಶ್ಮುಖ್ ಅಥವಾ ದೇಶಪಾಂಡೆಗಳು ಅಂತ ಕರಿತೀವಿ. ಈ ಶಿವಾಜಿಯ ಕಾಲದಲ್ಲಿ ರಾಜ್ಯಾಡಳಿತದಲ್ಲಿ, ಅದರಲ್ಲೂ ಜಿಲ್ಲಾಡಳಿತವನ್ನು ನೋಡ್ಕೊಳ್ತಕ್ಕಂಥ ಮಂತ್ರಿಗಳು ಇವರಾಗಿದ್ದರು. ಜಿಲ್ಲೆಗಳನ್ನು ಉಪವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿತ್ತು. ಆ ಉಪವಿಭಾಗಗಳನ್ನು ಅವುಗಳನ್ನು ಪರಗಣಗಳಾಗಿ ವಿಭಾಗಿಸಿದ್ದ. ಆ ಪರಗಣಗಳನ್ನು ನೋಡ್ಕೊಳ್ಳೋದಕ್ಕೆ ದೇಸಾಯಿಗಳನ್ನು ನೇಮಕ ಮಾಡಲಾಗಿತ್ತು. ಇನ್ನು ಫರ್ದರ್ ಪರಗಣಗಳನ್ನು ಗ್ರಾಮಗಳಾಗಿ ನೋಡಿ, ಪರಗಣಗಳಾದಮೇಲೆ ಅವರ ನೀಟಿಗೆ ಇಲ್ಲಿ ಗ್ರಾಮಗಳಾಗಿಯೂ ಕೂಡ ಡಿವೈಡ್ ಮಾಡಲಾಗಿತ್ತು. ಓಕೆ, ಈ ಗ್ರಾಮಗಳಲ್ಲಿ ಗ್ರಾಮ ಸಭೆಗಳು ಕೂಡ ನಿರ್ವಹಣೆ ಮಾಡ್ತಾ ಇದ್ವು. ಶಿವಾಜಿಗೆ ಅಧಿಕಾರಿಗಳಿಗೆ ಜಾಗೀರ್ಗಳನ್ನು ರದ್ದು ಮಾಡಿಬಿಟ್ಟು ಅವರಿಗೆಲ್ಲರಿಗೂ ಕೂಡ ವೇತನ ನೀಡುವ ಪದ್ಧತಿಯನ್ನು ತಂದಿದ್ದು ಶಿವಾಜಿ. ವೇತನ ಕೊಡ್ತಕ್ಕಂಥ ಪದ್ಧತಿ ಶಿವಾಜಿ ಕಾಲದಲ್ಲಿ ಕೂಡ ಜಾರಿಯಲ್ಲಿತ್ತು ಅನ್ನೋದು ನಾವು ನೆನಪು ಇಟ್ಕೊಳ್ಬೇಕು. ಇನ್ನು ಟ್ರೆಜರಿ ಡಿಪಾರ್ಟ್ಮೆಂಟ್ ಹೆಂಗಿತ್ತು, ಕಂದಾಯದಲ್ಲಿ ಶಿವಾಜಿ ಹೆಂಗೆ ಮಾಡಿದ್ದ ಅಂತ. ಕಂದಾಯನೇ ಇವ್ರ ಬಗ್ಗೆ ನಾವು ಯಾವಾಗಲೂ ತಿಳ್ಕೋಬೇಕು. ಆ ಭೂಮಿಯ ಫಲವತ್ತತೆಗೆ ಅನುಗುಣವಾಗಿ ಅದರ ಉತ್ಪನ್ನವನ್ನು ಆಧರಿಸಿಬಿಟ್ಟು ಶಿವಾಜಿ ಭೂಮಿಯನ್ನು ವರ್ಗೀಕರಿಸಿದ್ದ. ಉತ್ಪನ್ನದಲ್ಲಿ 30% ಭಾಗವನ್ನು ಈತ ನಿಗದಿ ಮಾಡಿದ್ದ. 0.25% ಅಂತ ಅನ್ಬೋದು. 1/4%ನಷ್ಟು ತೆರಿಗೆ ಇತ್ತು. ಆದರೆ ನಂತರದಲ್ಲಿ ಅದನ್ನು 40%ಕ್ಕೆ ಆತ ಹೆಚ್ಚಿಗೆ ಮಾಡಿದ್ದ ಅಂತ ಕೂಡ ಹೇಳ್ತೀವಿ. ಕಂದಾಯವನ್ನು ನಗದು ರೂಪದಲ್ಲಾದರೂ ಕೊಡ್ಬೋದು ಅಥವಾ ಧಾನ್ಯ ರೂಪದಲ್ಲಾದರೂ ಅವ್ರು ಪಾವತಿ ಮಾಡ್ಬೋದಾಗಿತ್ತು. ಮತ್ತು ಯಾವುದೇ ಕ್ಷಾಮ, ಪ್ರಕೃತಿ ವಿಕೋಪಗಳು ಇಂಥವೇನಾರ ಸಂದರ್ಭ ಬಂದಾಗ ಭೂ ಕಂದಾಯವನ್ನು ರದ್ದು ಮಾಡ್ತಾಯಿದ್ರು. ಗೆದ್ದ ಪ್ರದೇಶಗಳಿಂದ ಶಿವಾಜಿ ನಮ್ಮಲ್ಲಿ ವೆರಿ ಇಂಪಾರ್ಟೆಂಟು ಚೌತ್ ಮತ್ತು ಸರ್ದೇಶ್ಮುಖಿ ಅಂತಕ್ಕಂತಹ ಸೈನಿಕ ಕಾಣಿಕೆಗಳನ್ನು ಇವರು ಪಡ್ಕೊಳ್ತಾ ಇದ್ರು ಅಂತ. ಅದು ಹೆಂಗೆ ಅಂತ ನೋಡೋಣ. ಚೌತ್ ಅಂದರೆ ಏನು, ಸರ್ದೇಶ್ಮುಖಿ ಅಂದರೆ ಏನು ಅಂತ ಕೂಡ ನೀವು ನೋಡಬೇಕು. ಶಿವಾಜಿ ತನ್ನ ನೇರ ಆಡಳಿತಕ್ಕೆ ಒಳಪಡದ, ಇದು ವೆರಿ ಇಂಪಾರ್ಟೆಂಟ್ ಅಂಟ್ಬಿಟ್ಕೊಳ್ಳಿ, ನೇರ ಆಡಳಿತಕ್ಕೆ ಒಳಪಡದ ಅವನ ಸಾಮ್ರಾಜ್ಯದ ನೆರೆಯ ಪ್ರದೇಶಗಳೇನಿದ್ವಲ್ಲ ಅವುಗಳಿಂದ ಅವನು ವಸೂಲಿ ಮಾಡ್ತಾ ಇದ್ದ 1/4. ಹಾಗಾಗಿ ಚೌತ್ ಅಂತಂದರೆ
ತನ್ನ ನೇರ ಆಡಳಿತಕ್ಕೆ ಒಳಪಡದ ಸಾಮಂತ ದೊರೆಗಳಿದ್ರಲ್ಲ ಅವರಿಂದ ಈತ ಭೂಕಂದಾಯವನ್ನು ವಸೂಲಿ ಮಾಡ್ತಾ ಇದ್ದ 1/4. ಇದನ್ನು ಚೌತ್ ಅಂತ ಕರೀತಾ ಇದ್ರು. ಇದಕ್ಕೆ ಪ್ರತಿಯಾಗಿ ಶಿವಾಜಿ ಆ ಒಂದು ಪ್ರಾಂತ್ಯಗಳಿಗೆ ಸೈನಿಕ ರಕ್ಷಣೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದ. ಹಾಗಾದ್ರೆ ನೀವು ನೆನ್ಪಿಟ್ಕೋಬೇಕು, ಸಾಮಂತರಿಂದ ಅಂತ. ಓಕೆ, ಶಿವಾಜಿ ಸಾಮಂತರಿಂದ ವಸೂಲಿ ಮಾಡ್ತಿದ್ದ ತೆರಿಗೆ ಯಾವುದು ಅಂತಂದರೆ ಅದು ಚೌತ್ ಅಂತ. ಓಕೆ, ಇದು ಕೂಡ. ಇನ್ನು ಸರ್ದೇಶ್ಮುಖಿ ಏನು ಅಂತ ನೋಡ್ಬೇಕು ನಾವು. ಯಾವುದು ಸರ್ದೇಶ್ಮುಖಿ ಅಂತಂದರೆ ಈತ ತಮ್ಮ ಸ್ಥಳೀಯ ರೈತರೇನಿದ್ರಲ್ಲ, ತನ್ನ ಸಾಮ್ರಾಜ್ಯದ ಒಳಗಿದ್ದಂಥ ರೈತರಿದ್ದಲ್ಲ, ರೈತರಿಂದ ಸ್ಥಳೀಯ ಕಂದಾಯದ ಅಧಿಕಾರಿಗಳಿಂದ ಇವರು ನಿಯಮಿತ ತೆರಿಗೆಗಳನ್ನು ವಸೂಲಿ ಮಾಡ್ತಾ ಇದ್ದ. ಹೆಚ್ಚುವರಿ 10%ನಷ್ಟು ತೆರಿಗೆಯನ್ನು ನೇರವಾಗಿ ಶಿವಾಜಿಗೆ ಮತ್ತು ಕೇಂದ್ರಾಡಳಿತಕ್ಕೆ ಕೊಡಬೇಕಾಗಿತ್ತು ರೈತರು. ಇದನ್ನು ಆ ಶಿವಾಜಿ ಕಾಲದಲ್ಲಿ ಸರ್ದೇಶ್ಮುಖಿ ಅಂತ ಕೂಡ ಕರೀತಾರೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸರ್ದೇಶ್ಮುಖಿ ವಿಚಾರದಲ್ಲಿ. ಓಕೆ, ನೆಕ್ಸ್ಟ್ ಬರ್ತೀವಿ ಇವರ ಸೈನಿಕ ವ್ಯವಸ್ಥೆ. ಶಿವಾಜಿ ಕಾಲದಲ್ಲಿ ಸೈನ್ಯ ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆಯ ರಾಜ್ಯ ಆಗಿತ್ತು. ಸೈನ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೂಡ ಕೊಡ್ತಾ ಇದ್ದ. ರಾಜನೇ ಸೈನ್ಯದ ಮುಖ್ಯಸ್ಥನಾಗಿರ್ತಿದ್ದ. ಅವನ ಕೆಳಗಡೆ ಸೇನಾಧಿಪತಿ ಅಧೀನದಲ್ಲಿಯೂ ಕೂಡ ಶಿವಾಜಿ ಇತ್ತು. ಶಿವಾಜಿ ಕಾಲದಲ್ಲಿ ನೆನ್ಪಿಟ್ಕೊಳ್ಳಿ, ಕಾಲಾಳುಗಳಿದ್ವು, ಅಶ್ವಪಡೆಗಳಿದ್ವು, ಫಿರಂಗಿ ಪಡೆ ಇತ್ತು, ಒಂಟೆಗಳನ್ನು ಬಳಸಿದ್ದ, ಆನೆಗಳನ್ನು ಕೂಡ ಬಳಸಿದ್ದ. ಜೊತೆಗೆ ಗೆರಿಲ್ಲಾ ಯುದ್ಧ ತಂತ್ರಗಳು ಮತ್ತು ಪರ್ವತ ಯುದ್ಧಗಳ ಕಲೆಯಲ್ಲಿ ಶಿವಾಜಿ ತುಂಬಾ ಫೇಮಸ್ ಆಗಿದ್ದವನು. ಹಾಗಾಗಿ ಶಿವಾಜಿಯ ಸೈನ್ಯಕ್ಕೆ ಈ ಎಲ್ಲ ವಿಚಾರಗಳು ತುಂಬ ಚೆನ್ನಾಗಿ ಗೊತ್ತಿತ್ತು. ಇನ್ನು ಶಿವಾಜಿ ಒಂದು ಕಂಡೀಷನ್ ಇತ್ತು ಯಾವಾಗಲೂ ಕೂಡ, ತಾನು ಯುದ್ಧ ಮಾಡುವ ಸಂದರ್ಭದಲ್ಲಿ ತನ್ನ ಸೇನೆಯಿಂದ ಯಾವತ್ತೂ ಕೂಡ ಮಹಿಳೆಯರಿಗಾಗಲಿ ಅವ್ರನ್ನ ಯುದ್ಧ ಭೂಮಿಗೆ ಕರೆದುಕೊಂಡು ಹೋಗುವಂತಿರಲಿಲ್ಲ. ಮತ್ತು ತಾನು ಯುದ್ಧ ಮಾಡುವ ಕ್ಷೇತ್ರದಲ್ಲಿ ಮಹಿಳೆಯರು, ವರ್ತಕರು, ಬ್ರಾಹ್ಮಣರು, ಹಸುಗಳು, ಕೃಷಿಕರು ಇವ್ರು ಯಾರಿಗೂ ಕೂಡ ಸೈನಿಕರು ತೊಂದರೆ ಮಾಡೋ ಹಾಗಿರಲಿಲ್ಲ. ಅವರ ಫಸಲುಗಳನ್ನು ಕೂಡ ನಾಶ ಮಾಡೋ ಹಾಗಿರಲಿಲ್ಲ. ಅಷ್ಟು ಕಂಡೀಷನ್ಸ್ ಇವನ್ ಸೇನೆಯಲ್ಲಿತ್ತು. ಹಾಗಾಗಿ ಕಾಲ್ದಳ, ಅದ್ರ ಜೊತೆಗೆ ಅಶ್ವದಳದಲ್ಲಿ ಇದ್ದಂಥ ನಾಯಕರಲ್ಲಿ ಹವಲ್ದಾರರಿದ್ದರು, ಜುಮ್ಲಾದಾರರಿದ್ದರು, ಹಜಾರಿಗಳಿದ್ದರು. ಇವರೆಲ್ಲ ಶ್ರೇಣಿಯ ಅಧಿಕಾರಿಗಳನ್ನು ಈತ ಇಟ್ಕೊಂಡಿದ್ದ. ಶಿವಾಜಿ 200 ಹಡಗುಗಳನ್ನೊಳಗೊಂಡಂಥ ಬಲಿಷ್ಠ ನೌಕಾಪಡೆಯನ್ನು ಕಟ್ಟಿದ್ದ. ಹಾಗಾಗಿ ಅವನಿಗೆ ಖನೋಜಿ ಆಂಗ್ರಯಾನ್ ಅಂತ ಬರ್ತಾನೆ. ಮೊಟ್ಟ ಮೊದಲ ನೌಕಾದಳಪತಿಯಾಗಿದ್ದವನು. ಶಿವಾಜಿಗೆ ಭಾರತದ ನೌಕಾದಳದ ಪಿತಾಮಹ ಅಂತ ಕರೆಯೋದು ಇದೇ ಉದ್ದೇಶಕ್ಕೆ. ಖನೋಜಿ ಆಂಗ್ರಿಯಾನ್ ಅವನಿಗೆ ಆ ಒಂದು ನೌಕಾಸೇನೆ ಕಟ್ಟೋದ್ರಲ್ಲಿ ಹೆಲ್ಪ್ ಮಾಡಿದ್ದ. ಅದು ಸಿದ್ಧಿಗಳ ಮೇಲಿನ ಯುದ್ಧ ಮಾಡೋ ಸಂದರ್ಭ. ನ್ಯಾಯಾಂಗದಲ್ಲಿ ಬಂದರೆ ಶಿವಾಜಿ ಬಹಳ ಅದ್ಭುತವಾದಂಥ ನ್ಯಾಯಾಧೀಶನಾಗಿದ್ದು, ಪಂಚಾಯತಿ ಲೆವೆಲಲ್ಲೇ ಬಹಳಷ್ಟು ನಾಗರಿಕ ಮೊಕದ್ದಮೆಗಳನ್ನು ಆತ ಬಗೆಹರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಜಿಲ್ಲಾಧಿಕಾರಿಗಳು, ರಾಜ್ಯಪಾಲರು ಅಪರಾಧ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ತಾ ಇದ್ರು. ಇನ್ನು ಗ್ರಾಮ ನ್ಯಾಯಾಲಯಗಳ ತೀರ್ಪುಗಳಿಗೆ ರಾಜನ ಮನ್ನಣೆ ಕೂಡ ಇರ್ತಾಯಿತ್ತು. ಅವ್ರು ಕೊಟ್ಟಿದ್ದು ರೈಟ್ ಇದ್ದರೆ ರೈಟ್ ಅಂತ. ಹೀಗಾಗಿ ರಾಜ್ಯ ನ್ಯಾಯಾಧೀಶರ ಮೇಲ್ಮನವಿಗಳ ಮೇಲೆಯೂ ಕೂಡ ಕೆಲವೊಮ್ಮೆ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ ಅವಕಾಶ ಇತ್ತು. ಇನ್ನು ನ್ಯಾಯಾಧೀಶರು ನಾಗರಿಕರಿಗೆ ಮತ್ತು ಸೈನಿಕ ನ್ಯಾಯ ನಿರ್ವಹಣೆಗೆ ಇವರು ಜವಾಬ್ದಾರಿ ಕೂಡ ಆಗಿರ್ತಾ ಇದ್ರು. ಅದನ್ನು ಕೂಡ ಹೇಳ್ತಾರೆ. ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂತಹ ಒಬ್ಬ ಹಿಂದೂ ಧರ್ಮೋದ್ಧಾರಕ ವಿಚಾರ, ಅದು ಶಿವಾಜಿ ಮಹಾರಾಜರ ಬಗ್ಗೆ ಹೇಳಿದ್ದೀನಿ. ಇಷ್ಟೊಂದು ಅದ್ಭುತವಾದಂಥ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಅಂದರೆ ನಿಜವಾಗ್ಲೂ ರಿಯಲಿ ಯು ಆರ್ ಗ್ರೇಟ್ ಅಂತ ಹೇಳ್ಬೋದು. ನನಗೂ ಅಷ್ಟೇ, ನಿಮಗೆ ಇಷ್ಟವಾದ ವಿಚಾರಗಳನ್ನು ಹಾಕ್ಕೊಡ್ತಾ ಇದ್ದೀನಿ ಅಂತಂದರೆ ಇದು ಗ್ರೇಟ್. ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಡೀಪ್ ಆ್ಯಂಡ್ ಡೆಪ್ತ್ ನೀವು KS UPSC ಲೆವೆಲ್ಗೆ ನೋಡಬೇಕು ಅಂತಂದರೆ ಸಾಧನಾ ಅಕಾಡೆಮಿಯಲ್ಲಿ ಶಿವಾಜಿ ವಿಡಿಯೋ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಮರೆಯಲಾಗದ ಮಹಾಪುತ್ರ ಶಿವಾಜಿ ಬಗ್ಗೆ ನಾನು ಮಾಡಿದ್ದೀನಿ. ಅಲ್ಲಿ ಇನ್ನೂ ವೆರೈಟಿ ಆದಂಥ ಸ್ಟೋರಿಗಳು. ಶಿವಾಜಿಯನ್ನು ನೋಡ್ತಾ ಇದ್ದರೆ ನಿಮಗೆ ಉಕ್ಕಿ ಬರಬೇಕು. ಆ ರೇಂಜಿಗೆ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ನೋಡಿ, ಖುಷಿಪಡಿ, ಎಂಜಾಯ್ ಮಾಡಿ. ಪರೀಕ್ಷೆಗೆಲ್ಲದನ್ನು ಮರಿಬೇಡಿ. ತಾವು ಜೀಜಾಬಾಯಿ ಕಂಡ ಕನಸನ್ನು ಶಿವಾಜಿ ಹೆಂಗೆ ಈಡೇರಿಸಿದ್ನೋ, ನಿಮ್ಮ ತಾಯಂದ್ರಲ್ಲೂ ಆ ಜೀಜಾಬಾಯಿಯನ್ನು ನೋಡಬೇಕು. ಆ ಜೀಜಾಬಾಯಿಗಳು ಕಂಡಂಥ ಕನಸು ಈಡೇರಬೇಕು. ಹಾಗೆ ಈಡೇರಿದಾಗ ನಮ್ಮ ಈ ಪ್ರಯತ್ನಕ್ಕೆ ಯಾವಾಗಲೂ ಕೂಡ ಸಾಕ್ಷಾತ್ಕಾರ ಸಿಗತ್ತೆ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸ್ಟೇ ವಿತ್ ಅಸ್, ರಮೇಶ್. ಥ್ಯಾಂಕ್ ಯು. ಬಾಯ್.